ನಾವೆಷ್ಟೇ ಅದನ್ನು ಕೇಳಿ ಪುಸ್ತಕಗಳು ಓದಿ ಪುಸ್ತಕಗಳನ್ನ ಬರೆದು ಪ್ರವಚನ ಮಾಡಿದ್ರು ಮೋಕ್ಷ ಆಗೋದಿಲ್ಲ, ಮುಕ್ತಿ ಸಿಗೋದಿಲ್ಲ. ಶಾಶ್ವತರ ಆನಂದವನ್ನು ಪಡಿಬೇಕಾದ್ರೆ ಸಾಧನೆ ಮಾಡದೇ ಇದ್ದರೆ ಉಪಯೋಗ ಇಲ್ಲ. ಸಾಧನೆ ಮಾಡದೇ ಇದ್ದರೆ ಏನಾಗ್ಬಿಡುತ್ತೆ ಅಂತಂದರೆ, ಬೆಕ್ಕು ಒಂದು ಗಿಣಿ ರಾಮ ರಾಮ ಅಂತ ಇತ್ತಂತೆ. ಬೆಕ್ಕು ಬಂದಿದ್ದ ತಕ್ಷಣ ಅಯ್ಯಯ್ಯೋ ಅಂತ ಅನ್ನಕ್ಕೆ ಶುರು ಮಾಡ್ತಂತೆ. ಹಂಗಾಗ್ಬಿಡುತ್ತೆ ನಮ್ಮ ಕತೆ. ಸಾಧನೆ ತುಂಬ ಮುಖ್ಯ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಸಾಧನೆಗಳು ಹೇಗೆ ಮಾಡಬೇಕು ಪ್ರತಿಯೊಂದು ಅಧ್ಯಾಯದಲ್ಲೂ ಸಾಧನೆಗಳನ್ನ ತಿಳಿಸ್ತಾ ಬರ್ತಾರೆ. ನಾವು ಸಾಧನೆಗಳನ್ನ ಅಳವಡಿಸ್ಕೊಂಡ್ರೆ ಮಾತ್ರ ತತ್ವದಲ್ಲಿ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ನಾವು ಹಿಂದೆ ನಾವು ನೋಡಿದ್ದೇನು, ದೇವರನ್ನ ಪೂಜೆ ಮಾಡೋದಕ್ಕೂ ಅಷ್ಟೇ ಆಯಾಸ, ಮತ್ತು ದೇವರಿಗಿಂತ ಕಡಿಮೆಯಾಗಿರೋ ದೇವತೆಗಳನ್ನ ಪೂಜೆ ಮಾಡೋದಕ್ಕೂ ಅಷ್ಟೇ ಆಯಾಸ, ಭೂತಗಳನ್ನ ಪೂಜೆ ಮಾಡೋದಕ್ಕೂ ಅಷ್ಟೇ ಆಯಾಸ. ಆದ್ದರಿಂದ ದೇವ್ರನ್ನೇ ಯಾಕೆ ಪೂಜೆ ಮಾಡಬಾರ್ದು? ಯಾವತ್ತೂ ನಾವು ಹಿಡಿದ್ರೆ ದೊಡ್ಡ ದೇವ್ರನ್ನೇ ಇಟ್ಕೋಬೇಕು, ಸಣ್ಣ ದೇವ್ರನ್ನ ಹಿಡ್ಕೊಳಕ್ಕೆ ಹೋಗ್ಬಾರ್ದು ಅಂತಾರೆ. ಆದ್ದರಿಂದ ನಾವು ದೇವ್ರನ್ನೇ ಇಟ್ಕೋಣ, ಆದರೆ ದೇವರು ನಿರಾಕಾರವಾಗಿರೋದ್ರಿಂದ ನಮಗೆ ಸಿಗೋದು ಕಷ್ಟವಾಗಿರೋದ್ರಿಂದ ಒಂದು ಆಕಾರ ಇಟ್ಕೋಣ. ಅದು ಶಾಸ್ತ್ರದಲ್ಲಿ ಹೇಳಿರೋದನ್ನೇ ರಾಮ ಕೃಷ್ಣ ಗೋವಿಂದ ಹಾಗೆ ಇಟ್ಕೊಂಡು ನಾವು ಸಾಧನೆ ಮಾಡ್ತಾ ಬರ್ತಾ ಇದ್ದೀವಿ. ಆದ್ದರಿಂದ ಅಂಥ ದೇವರುಗಳನ್ನೇ ನಾವು ಮಾಡಬೇಕು ಅಂತ ಹಿಂದೆ ನಾವು ನೋಡಿದ್ದು. ಈಗ ನಾವು ದೇವತೆಗಳನ್ನ ಕುರಿತು ಪೂಜೆ ಏನು ಮಾಡಿ ಅವರು ಪ್ರತ್ಯಕ್ಷ ಆದರೆ ಅಥವಾ ನಾವು ಏನು ಕೇಳ್ಕೊತೀವೋ ಅದು ದೇವತೆಗಳಿಂದ ಬರುತ್ತಾ? ಇಲ್ಲ. ದೇವತೆಗಳಿಗೂ ಹಿಂತಡಿಕೆಯಾಗಿ ದೇವರಿಂದನೇ ಬರಬೇಕು. ಆ ದೇವರು ಕೊಟ್ಟಿರೋದರಲ್ಲಿ ನಮಗವರು ಕರುಣಿಸ್ಬೇಕೆ ಹೊರತು ಅವರನ್ನ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಡೈರೆಕ್ಟಾಗಿ ನಾವು ದೇವರನ್ನೇ ಪೂಜೆ ಮಾಡೋಣ ಅಂತ. ಇದರ ಅರ್ಥ ಏನು ಅಂದರೆ, ಒಂದೇ ಸಾರಿ ನಾವು ಪ್ರೈಮ್ ಮಿನಿಸ್ಟರ್ ಹತ್ರ ಹೋದಂಗೆ, ಈ ಕ್ಲರ್ಕ್ ಹತ್ರ ಹೋಗಿ ಇವ್ರ ಹತ್ರ ಹೋಗೋ ಬದಲು ಡೈರೆಕ್ಟಾಗಿ ಪ್ರೈಮ್ ಮಿನಿಸ್ಟರ್ನ ಹಿಡ್ಕೊಳ್ಳೋಣ. ನಮ್ಗೆ ಹಿಡ್ಕೊಳ್ಳೋದು ಸಾಧ್ಯ ಇದ್ದಿದ್ರೆ ಸರಿ, ಏನು ಕಷ್ಟ ಇಲ್ವಲ್ಲ. ನೀವು ಇಂದ್ರನ ಇಟ್ಕೊಳ್ಳೋ ಬದಲು ಒಂದೇ ಸಾರಿ ರಾಮನ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಮತ್ತಿನ್ನೇನು ಕಷ್ಟ ಇಲ್ಲ. ನಾನು ಹೇಳೋ ಎಕ್ಸಾಂಪಲ್ನಲ್ಲಿ ಕಷ್ಟ ಇರ್ಬೋದು, ಯಾಕೆಂದರೆ ನಮಗೆ ಪ್ರೈಮ್ ಮಿನಿಸ್ಟರ್ ಎಲ್ಲಿ ಸಿಗ್ತಾನೆ ನಮ್ಮ ಕೈಗೆ. ಆದರೆ ನಾವು ಅಂಥ ಕಷ್ಟವಾದ ಹೇಳ್ತಾ ಇದ್ದೀವ? ಇಲ್ಲ. ನೀವು ದೇವತೆ ನಿಮ್ಗೆ ಎಷ್ಟು ಪೂಜೆ ಮಾಡೋದಕ್ಕೆ ಎಷ್ಟು ನಿಮ್ಗೆ ಆಯಾಸ ಕಷ್ಟ, ನಿಮ್ಗೆ ಏನೇನು ಹಣ ಖರ್ಚು ಎಲ್ಲ ಆಗುತ್ತೋ ಕಾಯ ವಾಚ ಮನಸ, ದೇವ್ರನ್ನ ಪೂಜೆ ಮಾಡೋದಕ್ಕೂ ಅಷ್ಟೇ ಆಗುತ್ತೆ. ಮತ್ತು ದೇವ್ರನ್ನ ಯಾಕೆ ಪೂಜೆ ಮಾಡಬಾರ್ದು ಡೈರೆಕ್ಟಾಗಿ ಅಂತ ಭಗವದ್ಗೀತೆಯಲ್ಲಿ ನಮ್ಗೆ ಇದು ಕ್ಲೂ ಕೊಡ್ತಾರೆ ಅವರು. ಇದನ್ನೆಲ್ಲ ನೋಡಿದ್ದಾಯಿತು. ಮತ್ತು ನಾವು ಹೇಗೆ ದೇವ್ರಿಗೆ ಅರ್ಪಿಸ್ತೀವಿ ಅದು ಮುಖ್ಯ. ಮನಸ್ಸಿಟ್ಟು ಮನಸ್ಸನ್ನು ಕೊಟ್ಟು ಅದರಲ್ಲಿ ನಾನೂ ಅಹಂಕಾರವನ್ನು ತೆಗೆದು, ನಾನು ನನ್ನದು ಅಹಂಕಾರ ಮಮಕಾರ ಅವುಗಳನ್ನೆಲ್ಲ ತೆಗೆದು ಅರ್ಪಿಸ್ಬೇಕು ದೇವ್ರಿಗೆ. ಅದಿಷ್ಟ. ಇಲ್ಲಿ ದೇವ್ರಿಗೆ ಇಷ್ಟ ಅಂತಂದರೆ ನಮ್ಮಿದಕ್ಕೋಸ್ಕರ ಹೇಳ್ತಾ ಇರೋದು. ಈಗ ನಮಗೆ ಜ್ಞಾನ ಆಗಬೇಕು ಅಂದರೆ ಏನು ಮಾಡಬೇಕು? ನನ್ನ ಅಹಂಕಾರ ಪೂರ್ತಿ ಹೋಗಬೇಕು. ದೇವರು ನೋಡಿ ಆ ಅಹಂಕಾರವನ್ನು ಬಿಡಿ ಅಂತ ಹೇಳ್ತಾ ಇದ್ದಾನೆ. ನಮ್ಮ ಅಹಂಕಾರ ಅಲ್ಲ. ಅಹಂಕಾರ ನಿಜವಾಗ್ಲೂ ಹುಡುಕಿದ್ರೆ ಸಿಗೋದೇ ಇಲ್ಲ. ಇಲ್ಲದೇ ಇರೋ ಅಹಂಕಾರವನ್ನು ನಾನು ಸತ್ಯ ಅಂತ ಹಿಡ್ಕೊಂಡು ಹೋಗಿದ್ದೀನಲ್ಲ. ಈ ಶರೀರ 19 ಮುಖಗಳಾಗಲಿ ಯಾವುದಾದರೂ ಸತ್ಯ ಇದೆಯಾ? ವಿಚಾರ ಮಾಡಿದ್ರೆ ಅದು ಇರೋವಂಥದ್ದೇ ಅಲ್ಲ. ನೀವು ಹುಡುಕಾಡಿದ್ರೆ ಸಿಗೋದಿಲ್ಲ, ಇಲ್ಲವೇ ಇಲ್ಲ. ಅದನ್ನು ಇಟ್ಕೊಂಡು ನಾನು ಅಂತ ಇದ್ದೀವಲ್ಲ, ಏನು ಹೇಳಬೇಕು ಹೇಳಿ? ನಾವು ಕನಸಿನಲ್ಲಿ ಎಲ್ಲ ಸತ್ಯವಾಗಿರುತ್ತೆ. ಹೆಂಡತಿ, ಮಕ್ಕಳು, ನಾನು, ಅಹಂಕಾರ, ಗರ್ವ, ನನ್ನ ಆಸ್ತಿ ಪಾಸ್ತಿ, ಹೆಸರು, ಬಿರುದು ಎಲ್ಲ ಎಲ್ಲಿವರೆಗೂ ಸತ್ಯವಾಗಿರುತ್ತೆ? ಎಚ್ಚರ ಆಗೋವರು. ಒಂದು ಸಾರಿ ಎಚ್ಚರ ಆಯಿತು ಕನಸಿನಿಂದ ಅಂತಂದಿದ ತಕ್ಷಣ ಎಲ್ಲ ಬರೀ ಸುಳ್ಳು ಅಂತ ಗೊತ್ತಾಗುತ್ತಲ್ವ. ಈ ಪ್ರಪಂಚವೂ ಹಾಗೆ. ಆದ್ದರಿಂದ ಈ ನಾನೂನು ಪರಮಾತ್ಮನಿಗೆ ಏನು ಅರ್ಪಿಸಿದ್ರು ನಾನು ಅಂತ ಸೇರಿದ್ರೆ ಅದು ಎಂಜಲು. ಅದನ್ನು ಸೇರಿಸದೆ ನಾವು ಅರ್ಪಿಸಿದ್ರೆ ಭಗವಂತನ ಪ್ರೀತಿ. ಭಗವಂತನಿಗೆ ಅದರಿಂದ ಏನೂ ಆಗಬೇಕಾಗಿಲ್ಲ. ನಮ್ಮ ಒಳ್ಳೇದಕ್ಕೆ ಹೇಳ್ತಾನೆ. ಯಾವಾಗ ನಾನು ನನ್ನದು ಅಹಂಕಾರ ಮಮಕಾರವನ್ನು ಬಿಟ್ಟು ಪರಮಾತ್ಮನಿಗೆ ಅರ್ಪಿಸ್ತೀನೋ ಅಂದರೆ ಏನದು? ಕರ್ಮಯೋಗ ಅಂತ ಅಷ್ಟೇ, ಮತ್ತೇನಿಲ್ಲ. ಭಗವಂತ ಅದಕ್ಕೆ 2ನೇ ಅಧ್ಯಾಯದಲ್ಲಿ ಹೇಳ್ಬಿಟ್ಟಿದ್ದಾನೆ.
ಬೇರೆ ಬೇರೆ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಮುಖ್ಯವಾಗಿ ಅಹಂಕಾರವನ್ನು ಹೇಳ್ತಾನೆ ಅಷ್ಟೇ. ಸೊ ನಮಗೆ ಎಕ್ಸಾಂಪಲ್ಸ್ ಬೇಕಾದಷ್ಟು ನೋಡಿದ್ವಿ. ಬುದ್ಧನಿಗೆ ಒಂದು ಹಣ್ಣು ಕೊಡ್ತಾಳೆ ಒಂದು ಮುದುಕಿ, ತುಂಬ ಹಣ್ಣು ಮುದುಕಿ ಆಗಿಬಿಟ್ಟಿದ್ದಾಳೆ. ಅವಳ ಹತ್ರ ಇದ್ದಿದ್ದೇ ಹಳೆ ಹಣ್ಣು, ಅದನ್ನು ತನಗೋಸ್ಕರ ಇಟ್ಕೊಂಡಿರ್ತಾಳೆ. ಇವಾಗ ಅವಳು ಒಂದು ದಿವಸಕ್ಕೆ ಊಟಕ್ಕಿರಲ್ಲ, ಅಂಥದನ್ನು ಅವಳು ಕೊಟ್ಟಾಗ ಬುದ್ಧನಿಗೆ ಎಷ್ಟು ಸಂತೋಷ ಆಗಬೇಕು. ಅಲ್ಲಿ ಒಂದು ಹೂವು ಕೊಟ್ಟರೆ ಸಾಕು, ಒಂದು ಉದ್ದರಣೆ ನೀರು ಕೊಟ್ಟರೆ ಸಾಕು ಅಂತ ಭಗವಂತ ಹೇಳ್ತಾನೆ. ಭಗವಂತ ತುಂಬ ಕರುಣಾಮಯಿ. ನಮಗೆ ಅವನು ತುಂಬ ನಿಮ್ಮ ಲಕ್ಷಗಟ್ಟಲೆ ಹೂವು ತೊಗೊಂಬಂದು ಸುರೀರಿ ಅಂತ ಏನು ಹೇಳಲ್ಲ, ಅಥವಾ ನೀವು ಹೂವನೇ ಕೊಡಬೇಡಿ, ಪೂಜೆನೇ ಮಾಡಬೇಡಿ ನೀವು, ಆದರೆ ಒಳಗಡೆ ಮನಸ್ಸಿನಿಂದ ದೇವರು ನೆನಿತಾ ಬನ್ನಿ, ಅಷ್ಟೇ ಸಾಕು ಅಂತ ಹೇಳ್ತಾನೆ. ಆದರೆ ನಾವು ಯಾವ ಕರ್ಮ ಮಾಡಿದ್ರು ಈ ರೀತಿ ನಾವು ದೇವರಿಗೆ ಅರ್ಪಿಸ್ಬೇಕು ಅನ್ನೋದನ್ನ ಹೇಳಿದ್ರು. ನಾನು ನನ್ನದು ಅನ್ನೋದು ರೋಗ, ಮತ್ತೆ ಅದು ಅದಕ್ಕೆ ಹೇಳೋದು ಐ ಅಂದರೆ ಇಲ್ನೆಸ್, ಬಿ ಅಂತಂದರೆ ವೆಲ್ತ್, ಹೆಲ್ತ್ ಅಂತ ಹೇಳ್ತಾರೆ, ಹ್ಯಾಪಿನೆಸ್ ಅಂತ ಹೇಳ್ತಾರೆ. ಅವನ್ನೆಲ್ಲ ನೋಡಿದ್ದಾಯಿತು. ಅದಕ್ಕೋಸ್ಕರ ನಮ್ಮಲ್ಲಿ ಏನೇ ಕರ್ಮ ಮಾಡಿದ್ರು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ತರ್ಪಣ ಬಿಡೋದು ಅಂತ, ಅದರಲ್ಲಿ ಮೋಹ ಇರಬಾರ್ದು. ಹೇಗೆ ಪುರಂದರದಾಸರು ತಮ್ಮ ಹಿಂದಿನ ಒಂದು ಆಶ್ರಮದಲ್ಲಿ ಅವರ ನವಕೋಟಿ ನಾರಾಯಣ ಸಾಧಾರಣ ಒಬ್ಬ ಏನೋ ಒಂದು ಜುಜುಬಿ ಶ್ರೀಮಂತ ಅಂತಲ್ಲ, ಆಗಿನ ಕಾಲಕ್ಕೆ ನವಕೋಟಿ ನಾರಾಯಣ ಅಂದರೆ ಎಷ್ಟು ಆಸ್ತಿ ಇರ್ಬೋದು. ಅದರ ಕಡೆ ಗಮನ ಮಾಡದೆ ತುಳಸಿ ಮೇಲೆ ಹೊಸಲ ಮೇಲೆ ತುಳಸಿಯನ್ನು ತಗೊಂಡು ಕೃಷ್ಣಾರ್ಪಣ ಮಸ್ತು ಅಂತ ಬಿಟ್ಟು ಹೆಂಡತಿ ಅವರು ಮಗ ಹೋಗ್ಬಿಡ್ತಾರಲ್ಲ, ಹಿಂಗಿರಬೇಕು ಮಮಕಾರ. ಇದು ಅಹಂಕಾರವನ್ನು ತ್ಯಾಗ ಮಾಡೋದು ಅಂತ. ಏನೇ ಮಾಡಿದ್ರೂ ಹೊರಗಡೆ ವಸ್ತುಗಳು ಮಾಡ್ದಂಗಾಯ್ತು, ನನ್ನನ್ನು ನಾನು ಬಿಡೋಕ್ಕಾಗಿಲ್ಲ, ಆಮೇಲೆ ಹೋಗಿ ಅವರು ಸಾಧನೆ ಮಾಡ್ತಾರೆ. ಮೊದಲು ನಾವು ಫಸ್ಟ್ ಇದನ್ನು ತ್ಯಾಗ ಮಾಡೋದು ಕಲಿಯೋಣ. ಹಾಗನ್ಕೊಂಡು ನಾವು ಕೂಡ ನಮ್ಮ ಆಸ್ತಿ ಪಾಸ್ತಿ ಬಿಟ್ಬಿಟ್ಟು ಕಾಡಿಗೆ ಹೋಗಿ ಅಂತೆಲ್ಲ ಹೇಳ್ತಾ ಇರೋದು. ಅದರಲ್ಲಿರೋ ಅಟ್ಯಾಚ್ಮೆಂಟ್, ಮೋಹ, ತಾಧ್ಯಾತ್ಮ, ಅದರಲ್ಲಿ ಮೆತ್ಕೊಂಡ್ಬಿಟ್ಟಿರುತ್ತಲ್ಲ, ಅದನ್ನು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಹಿಂದೆ ನೋಡಿದ್ದಾಯಿತು. ಮತ್ತು ಈಗ ಮಾಡೋದ್ರಿಂದ ಏನಾಗುತ್ತೆ, ಕರ್ಮಗಳ ಬಂಧನದಿಂದ ಬಿಡುಗಡೆ ಆಗ್ಬಿಡ್ತೀವಿ. ಮತ್ತು ನಮ್ಗೇನು ಸಿಗುತ್ತೆ, ನಮಗೆ ಪರಮಾತ್ಮನೇ ಸಿಕ್ಬಿಡ್ತಾನೆ, ನನ್ನ ನಿಜವಾದ ಸ್ವರೂಪದ ಜ್ಞಾನ ಆಗ್ಬಿಡುತ್ತೆ ಅಂತ ಹೇಳಿ ಮಹಾತ್ಮ ಗಾಂಧಿಯವರ ಎಕ್ಸಾಂಪಲ್ ಕೊಟ್ಟಿದ್ದಾಯಿತು. ಅವರು ಯಾವಾಗಲೂ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲರೂ ಅಷ್ಟೇ, ಸಾತ್ವಿಕರು, ಕರ್ಮಯೋಗ ಮಾಡೋರು, ದೇವರ ದಾರಿಯಲ್ಲಿ ಹೋಗೋರು, ಮುಕ್ತರಾದವರು, ಪ್ರತಿಯೊಬ್ಬರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಪ್ರಪಂಚದಿಂದ ಆಗಲಿ ಯಾರಿಂದಲಾಗಲೂ ಏನನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅವರು. ಅವ್ರಿಗೆ ಮತ್ತೆ ಅದಕ್ಕೋಸ್ಕರ ಮಾಡ್ತಾರೆ. ಅವ್ರಿಗೇನು ಖುಷಿ ಆಗುತ್ತೆ, ಜನಗಳಿಗೆ ಅವರಿಗೆ ಏನಾದರೂ ಒಂದು ಮಾಡ್ತಾ ಇದ್ರೇ ಅವ್ರಿಗೆ ಖುಷಿ. ಹಾಗೆ ದೇವರು ತೃಪ್ತಿ ಆಗೋಗಿ ಮಾಡಿಬಿಟ್ರೆ ಸಾಕು. ನೋಡು ಎಂಥ ದೊಡ್ಡ ಒಂದು ಮನಸ್ಸು. ಆ ಮನಸ್ಸು ಬರಬೇಕಾದ್ರೆ ಇದನ್ನು ಸಾಧನೆಯಿಂದ ಬರುತ್ತೆ, ಸುಮ್ಮನೆ ಬರಲ್ಲ. ಮತ್ತು ಅವ್ರು ಸೋಂಬೇರಿಗಳಾಗಿರೋದಿಲ್ಲ. ಬಿಡ ಕೆಲಸ ಯಾರು ಮಾಡ್ತಾರೆ ಅಂತ ಹಂಗೇನಿಲ್ಲ. ಸಣ್ಣ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಅಷ್ಟೇ ನಿಯತ್ತಿಂದ ಆಸಕ್ತಿಯಿಂದ ಮಾಡ್ತಾರೆ. ಬಟ್ ಸಂಘ ಇರಲ್ಲ, ಆಸಕ್ತಿ ಇರುತ್ತೆ. 100% ಮನಸ್ಸು ಕೊಟ್ಟು ಮಾಡ್ತಾರೆ. ಬಟ್ ಕಿಂಚಿತ್ ಅಹಂಕಾರ ಇಲ್ಲ, ಮಮಕಾರವಿಲ್ಲ. ಹಾಗೆ ತಗೋಬೇಕು ನಾವು. ಮತ್ತು ಅದರಲ್ಲಿ ಅಸಂಗತ್ವ ಇಲ್ಲ, ಸಂಘ ಇಲ್ಲ. ಹಾಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ಭಗವಂತ. ಈ ಪಾಂಡವರು ಯುದ್ಧ ಎಲ್ಲ ಆದಮೇಲೆ ಒಂದು ಅಶ್ವಮೇಧ ಯಾಗವನ್ನು ಮಾಡ್ತಾರೆ, ಶ್ರೀರಾಮಚಂದ್ರ ಮಾಡಿದ್ನಲ್ಲ ಹಾಗೆ. ಯಾಕೆ ಅಂತಂದರೆ ನಾವು ಯುದ್ಧದಲ್ಲಿ ಬೇಕಾದಷ್ಟು ಜನಗಳನ್ನ ಕೊಂದಿರ್ತೀವಿ, ಪಾಪ ಬಂದಿರುತ್ತೆ. ಆ ಪಾಪ ಪರಿಹಾರಕ್ಕೋಸ್ಕರ ಒಂದು ಅಶ್ವಮೇಧ ಯಾಗ ಅಂತ ಬ್ರಾಹ್ಮಣರುಗಳನ್ನೆಲ್ಲ ಕರೆದು ಎಲ್ರಿಗೂ ಸಂತೋಷ ತೃಪ್ತಿ ಆಗೋ ಹಾಗೆ ದಾನ ಧರ್ಮಗಳನ್ನು ಕೊಟ್ಟು ಅವ್ರಿಗೆಲ್ಲ ತೃಪ್ತಿ ಆಗೋ ಹಾಗೆ ಊಟ ಮಾಡಿಸಿ ಎಲ್ಲ ಮಾಡಿ ಬ್ರಾಹ್ಮಣರ ಆಶೀರ್ವಾದ ತಗೊಂಡು ಕೊನೆಗೆ ಅಶ್ವಮೇಧ ಯಾಗ ಮಾಡಿದಾಗ ಕೃಷ್ಣ ಭಗವಂತ ಏನು ಕೆಲಸ ಗೊತ್ತಾ ಆಯ್ಕೊಳ್ಳೋದು, ಎಲ್ಲರೂ ಊಟ ಮಾಡಿ ಹೋಗಿರೋ ಎಲೆಗಳು, ಎಂಜಲಿ ಎಲೆಗಳನ್ನೆತ್ತೋದು. ನಮ್ಮಲ್ಲಿ ನಾವು ಆಶ್ರಮಕ್ಕೆ ಬಂದರೆ ನಮ್ಮ ತಟ್ಟೆನ ನಾವು ತೊಳೆಯಲ್ಲ, ಹೆಂಡತಿ ಕೈ ಕೊಟ್ಬಿಡ್ತೀವಿ. ಮತ್ತು ನಮ್ಮ ಸಾಧನೆ ಯಾವಾಗ ಆಗುತ್ತೆ? ಸಾಧನೆ ಆಗುತ್ತಾ? ನಾವು ದೇವ್ರನ್ನ ಕಂಡುಕೊಳ್ಳೋಂಗೆ ಆಗುತ್ತಾ ಹೇಳಿ?
ಅದಕ್ಕೋಸ್ಕರನೇ ಇವುಗಳನ್ನೆಲ್ಲ ತಿಳ್ಕೊಂಡಾಗ ನಾವು ಸಾಧನೆ ಮಾಡೋದಕ್ಕೆ ನಮ್ಗೆ ಆಸಕ್ತಿ ಬರಬೇಕು. ಇಲ್ಲದಿದ್ದರೆ ಸುಮ್ಮನೆ ಪುಸ್ತಕ ಓದ್ತಾ ಇರೋದು ಇವೇ ಆಗಿರುತ್ತೆ. ಆದ್ದರಿಂದ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಸೋಂಬೇರಿತನ ಕಿಂಚಿತ್ತಿರಬಾರ್ದು. ದೇವರು ಬೇಕು ಅಂತಂತಂದ್ರೆ ಪಾದರಸ ಇದ್ದಂಗೆ ಇರಬೇಕು. ಎಲ್ಲ ಕೆಲಸಗಳು ಮಾಡೋ ಥರ ಇರಬೇಕು. ನೀವು ಯಾರನ್ನ ನೋಡಿ, ಬ್ರಹ್ಮಚೈತನ್ಯರು, ವಿವೇಕಾನಂದರು ನೋಡಿ, ಬುದ್ಧನ್ ನೋಡಿ, ಕೊನೆವರೆಗೂ ಕೆಲಸ ಮಾಡ್ತಾ ಇದ್ರು. ಕೊನೆ ಗಳಿಗೆಯಲ್ಲಿ ಇನ್ನೇನು 5 ನಿಮಿಷದಲ್ಲಿ ಪ್ರಾಣ ಬಿಡ್ತೀನಿ ಅಂತಂದಾಗ ಬುದ್ಧ ಒಬ್ಬ ಬರ್ತಾನೆ, ನನಗೆ ದೀಕ್ಷೆ ಕೊಡಿ ಅಂತ ಕೇಳ್ತಾನೆ. ಆ ಸಂದರ್ಭದಲ್ಲಿ ದೀಕ್ಷೆ ಕೊಟ್ಟು, ಕೊನೆಗೊಬ್ಬನಿಗೆ ದೀಕ್ಷೆ ಕೊಟ್ಟು ಪ್ರಾಣ ಬಿಡ್ತಾರೆ ಅವರು. ಕೊನೆವರೆಗೂ ಅವ್ರು ಕೆಲಸ ಮಾಡ್ತಾ ಇದ್ರು. ಸೋಂಬೇರಿಗಳವರು ಇಲ್ಲ. ಹಾಗಿರ್ಬೇಕು ನಾವು. ಸೋಂಬೇರಿತನ ಇರಬಾರ್ದು, ತಮೋಗುಣ ಇರಬಾರ್ದು. ನಾವು ಸತ್ವಗುಣದಲ್ಲಿ ಇದ್ದರೆ ಗುಣಾತೀತನಾಗೋದಕ್ಕೆ ತುಂಬ ಹತ್ತಿರ ಇರ್ತೀವಿ. ಅದಕ್ಕೆ ನಮ್ಮಲ್ಲಿ ಕಿಂಚಿತ್ ಸೋಂಬೇರಿತನ ಇರಬಾರ್ದು. ಗಾಂಧೀಜಿಗೆ ಯಾರೋ ಏನೋ ಕೆಲಸ ಮಾಡ್ಕೊಡೋಕೆ ಹೋದ್ರಂತೆ. ಅವ್ರು ಹೇಳಿದ್ರಂತೆ, ನಾನೇ ಒಬ್ಬ ಆಳು, ನನಗೆ ಇನ್ನೊಬ್ಬ ಆಳು ಯಾತಕ್ಕಪ್ಪ ಬೇಕು ಅಂತ ಕೇಳಿದ್ರಂತೆ. ಹಾಗೆ ನಮ್ಮ ಕೆಲಸಗಳು ನಾವು ಮಾಡ್ಕೋಬೇಕು. ಇಲ್ಲದಿದ್ದರೆ ನಾವು ಸೋಂಬೇರಿಗಳಾಗ್ಬಿಡ್ತೀವಿ. ಎಷ್ಟಾದರೆ ಅಷ್ಟು ನಮ್ಮ ಕೆಲಸ ಮಾಡ್ಕೊಡೋಕೆ ಪ್ರಯತ್ನ ಮಾಡಬೇಕು. ನಮ್ಮ ಕೆಲಸ ಮಾಡ್ಕೊಂಡಿರೋದಲ್ಲ, ಬೇರೆಯವ್ರ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಎಷ್ಟಾದರೆ ಅಷ್ಟು ನಮ್ಮ ಕೆಲಸ ನಾವು ಮಾಡ್ಕೊಡೋದಕ್ಕೂ ಯಾವಾಗಲೂ ನಮ್ಮ ಕೆಲಸ ನಾವೇ ಮಾಡಬೇಕು. ಇದರಿಂದ ಸ್ವಲ್ಪ ಮೇಲಿಕೆ ರಜೋಗುಣ ಸತ್ವಗುಣಕ್ಕೆ ಬಂದು, ಸತ್ವಗುಣಕ್ಕೆ ಬಂದರೆ ತುಂಬ ಹತ್ತಿರ ಗುಣಾತೀತರಾಗೋದಕ್ಕೆ ಅಂತ. ಅವರು ಲೋಕ ಕಲ್ಯಾಣಕ್ಕೋಸ್ಕರ ದುಡಿತಾ ಇರ್ತಾರೆ. ಅವರಲ್ಲಿ ಕರ್ತೃತ್ವ ಭೋಕ್ತೃತ್ವ ಇರೋದಿಲ್ಲ, ಅಥವಾ ಮುಕ್ತರ ಆಗದೇ ಇರೋವ್ರಿಗೆ ಇರೋದಿಲ್ಲ. ಸಹಜವಾಗಿರ್ತಾರೆ ಅವರು. ಎಫರ್ಟ್ಲೆಸ್, ಚಾಯ್ಸ್ಲೆಸ್, ಸ್ಪಾಂಟೇನಿಯಸ್ ಮತ್ತು ಅನ್ಕಂಡೀಷನಲ್ ವರ್ಕ್. ನಾನು ಇದು ಮಾಡ್ತೇನೆ, ನಾನು ಇದು ಮಾಡಿದ್ರೆ ನನಗೇನು ಬರುತ್ತೆ ಹಿಂಗೆ ಕೇಳಲ್ಲ ಅವರು. ಅನ್ಕಂಡೀಷನಲ್, ಕಂಡೀಷನ್ನೇ ಇಲ್ಲ ಅಲ್ಲಿ, ಬಿಸ್ನೆಸ್ಸೇ ಇಲ್ಲ ಅಲ್ಲಿ. ಹಂಗೆ ಮಾಡಬೇಕು. ದೇವರನ್ನ ಪ್ರೀತಿ ಮಾಡುವಾಗಲೂ ಹಾಗೆ, ಕೆಲಸ ಮಾಡುವಾಗಲೂ ಹಾಗೆ ಇರಬೇಕು. ಅದಕ್ಕೋಸ್ಕರ ಇದರಂತೆ ಇಷ್ಟೆಲ್ಲ ಆಯ್ತಲ್ಲ. ಹಾಗಾದರೆ ಭಗವಂತನಿಗೆ ತಾವು ಮಾಡುವ ಕರ್ಮದ ಫಲವನ್ನೆಲ್ಲ ಬಿಟ್ಬಿಡ್ಬೇಕು. ಅದಕ್ಕೆ ಭಗವಂತನ ಹೇಳಿರುವ ಪರಿಹಾರವನ್ನು ಕೇಳಿ. ಅಲ್ಲ, ಭಗವಂತ ಭಕ್ತರನ್ನ ಮಾತ್ರ ಉದ್ಧಾರ ಮಾಡ್ತಾನೆ, ಪುಣ್ಯವನ್ನು ಮಾಡಿದವ್ರನ್ನ, ಸತ್ವಗುಣದಲ್ಲಿರೋವ್ರನ್ನ, ಮಿಕ್ಕಿರೋರ್ನೆಲ್ಲ ಏನು ಹಾಳಾಗೋಗ್ಲಿ ಬಿಟ್ಬಿಡ್ತಾನೆ ಅಂದರೆ ಅಲ್ಲ. ಮತ್ತು ಯಾರು ತಪ್ಪು? ಅಲ್ಲಪ್ಪ, ಬೆಂಕಿ ಹತ್ತಿರ ಬಂದರೆ ಎಲ್ರಿಗೂ ಶಾಖ ಕೊಡುತ್ತೆ. ನಾನು ಬೆಂಕಿ ಹತ್ರನೇ ಬರದೆ ನನಗೆ ಶಾಖ ಬರಲಿಲ್ಲ ಅಂತಂದರೆ ಯಾರು ತಪ್ಪು? ಬೆಂಕಿಗೊಂದು ಇದಿರುತ್ತೆ. ಹತ್ತಿರ ಬಂದವರಿಗೆಲ್ಲ ಶಾಖ ಕೊಡುತ್ತೆ, ಬೆಳಕು ಕೊಡುತ್ತೆ, ಕೆಂಪಗಾಗುತ್ತೆ, ಬಿಸಿತನ ಬರುತ್ತೆ, ಎಲ್ಲ ಬರುತ್ತೆ. ನಾನು ಬೆಂಕಿ ಹತ್ರನೇ ಬರದೇ ಇದ್ದರೆ ನನಗೆ ಯಾಕೆ ಬೆಂಕಿ ಶಾಖ ಕೊಡಲಿಲ್ಲ ಅಂತಂದರೆ ಏನು ಹೇಳಬೇಕು? ಸೂರ್ಯ ಹುಟ್ಟಿದ್ದಾನೆ, ಕಿಟಕಿ ಬಾಗಿಲು ನಾನು ಹಾಕ್ಕೊಂಡು ಕೂತ್ಕೊಂಡ್ರೆ ಸೂರ್ಯನೇ ನನ್ನ ಮನೆಗೆ ಹುಟ್ಟಲಿಲ್ಲ ಅಂತಂದರೆ ಏನು ಹೇಳಬೇಕು? ನಾವು ಅಷ್ಟು ಮಾಡದೇ ಇದ್ದರೆ ಹೇಗೆ? ಅದಕ್ಕೋಸ್ಕರ ನಾವು ಹಾಗೆ ಬರಬೇಕು. ದೇವರು ಯಾವಾಗಲೂ ಕರುಣಮಯವೇ ಆಗಿರ್ತಾನೆ. ಯಾರಿಗೆ? ಈವನ್ ಪಾಪಿಗಳಿಗೆ ಅಂತ. ಇಲ್ಲದಿದ್ದರೆ ಅಂಗುಲಿಮಾಲ ಉದ್ಧಾರ ಆಗ್ತಾ ಇದ್ನ, ಮತ್ತು ವಾಲ್ಮೀಕಿ ಉದ್ಧಾರ ಆಗ್ತಾ ಇದ್ರ? ಅಷ್ಟು ಕಟಕರು ಕೂಡ ನಾವು ಮನಸ್ಸು ಮಾಡಿ ಈವಾಗಲಿಂದ ನಾನು ಒಳ್ಳೆ ಮಾರ್ಗದಲ್ಲಿ ಹೋಗ್ತೀನಿ ಅಂತ ಕೆಟ್ಟತನವನ್ನು ಬಿಡಬೇಕು. ನಾವು ಬಿಟ್ಟರೆ ದೇವ್ರ ಹತ್ರ ಆಗ್ತಾನೆ. ಬಿಡದೆ ಸುಮ್ಮನೆ ಬಾಯಿನಲ್ಲಿ ಹೇಳ್ತಾ ಮತ್ತೆ ಮಾಡೋ ಕೆಲಸ ಮಾಡ್ತಾ ಇದ್ದ ನಿಜವಾಗ್ಲೂ ಆಗೋದಿಲ್ಲ. ಪರಮಾತ್ಮನ ಅನುಗ್ರಹ ಆಗಬೇಕು. ಹೇಗಾಗುತ್ತೆ ಪರಮಾತ್ಮನ ಅನುಗ್ರಹ? 3 ಹೊತ್ತು ಪರಮಾತ್ಮನ ಚಿಂತನೆ ಮಾಡ್ತಾ ಇದ್ರೆ ಅನುಗ್ರಹ ಆಗುತ್ತೆ. ಇದಕ್ಕಿಂತ ಸುಲಭವಾಗಿರೋದೇನಪ್ಪ ಬೇಕು? ಅವನ ನಾಮವನ್ನು ಹೇಳ್ಕೊಂತ ಬರೋದು ಮೊದಲನೇ ಕರ್ತವ್ಯ. ತುಂಬ ಸುಲಭ ಅದು, ಎಸ್ಪೆಷಲಿ ಈ ಕಲಿಯುಗದಲ್ಲಿ. ಮತ್ತೆ ಮುಂದಕ್ಕೆ ಹೇಳ್ತಾರೆ ಅದನ್ನು. ಈಗಿನ ಕಲಿಯುಗದಲ್ಲಿ ಧರ್ಮದಿಂದ ನಡ್ಕೊಳ್ಳೋದು ತುಂಬ ಕಷ್ಟ. ಯಾಕೆ ಅಂತ ಹೇಳ್ತಾರೆ. ಯಾರಿಗಾದರೂ ಪರಮೇಶ್ವರನ ಕಡೆ ತಿರ್ಗೋದಕ್ಕೆ ಅವಕಾಶ ಇದೆ. ಭಗವಂತ ಹೇಳ್ತಾನೆ, ನಾವು ಪಾಪಕರ್ಮಗಳನ್ನ ಮಾಡಿಬಿಟ್ಟಿರ್ತೀವಿ. ಭಗವಂತನಿಗೆ ಹೇಗೆ ನಮ್ಮ ಮೇಲೆ ಕರುಣೆ ಇಲ್ಲ ಅಂತ ನಾವು ಭಾವಿಸ್ಲೇಬೇಕಾಗಿಲ್ಲ. ಅವನು ತುಂಬ ಕರುಣಾಮಯಿ ಅಂತ ಹೇಳ್ತಾರಲ್ವ, ಹಾಗೆ ಯಾರೆಷ್ಟೇ ಪಾಪ ಮಾಡಿರಲಿ ಭಗವಂತನ ಹತ್ರ ಬಂದರೆ ಸಾಕು, ಉದ್ಧಾರ ಮಾಡಿಬಿಡ್ತಾನೆ. ಅದು ಇಂಪಾರ್ಟೆಂಟು.
ಸೊ ಹಿಂದೆ ನಾವು ಎಕ್ಸಾಂಪಲ್ ನೋಡಿದ್ವಿ, ಶತಾನಂದ ಅಂತ ಅನ್ನೋನು, ಮಿಕ್ಕಿರೋದು ಎಕ್ಸಾಂಪಲ್ಸ್ ನಮಗೂ ಗೊತ್ತಿದೆ. ಯಾವ ಪಾಪವು ತಾನೇ ಭಕ್ತಿಗೆ ಅಡ್ಡಲಾದೀತು. ಭಗವಂತನನ್ನು ಸ್ಮರಿಸ್ಕೊಂಡ್ರೆ ಸಾಕು, ಪಾಪಗಳೆಲ್ಲ ಸುಟ್ಟು ಭಸ್ಮ ಆಗ್ಬಿಡುತ್ತಂತೆ. ಭಗವತ್ ಭಕ್ತಿಯಿಂದ ಧರ್ಮ ಮಾರ್ಗವೇ ನಾವು ನಡೆಯೋದಕ್ಕೆ ಸಹಾಯ ಆಗ್ಬಿಡುತ್ತಂತೆ. ಮತ್ತಿನ್ನೇನು ಬೇಕು? ಮೊದಲು ಎತ್ಕೊಂತ ನಾವು ಧರ್ಮ ಮಾರ್ಗದಲ್ಲಿ ನಡೆಯೋಕ್ಕಾಗೋದಿಲ್ಲ, ಕಷ್ಟ ಇದೆ. ಮತ್ತು ಏನು ಮಾಡಬೇಕು? ಮೊದಲು ಎತ್ಕೊಂತಾನೆ ಸುಲಭವಾಗಿರೋದು, ಬೆಳಗ್ಗೆಯಿಂದ ರಾತ್ರಿವರೆಗೂ ಅವನ ನಾಮವನ್ನು ಹೇಳ್ಕೊಂಡು ಬಂದರೆ ಆಯ್ತಪ್ಪ. ನಾವು ಇದಕ್ಕಿಂತ ಸುಲಭವಾಗಿರೋದು ಯಾವುದಾದ್ರೂ ಇದೆಯಾ? ಎಷ್ಟೇ ಪಾಪ ಮಾಡ್ತಾ ಇರಲಿ, ಮತ್ತು ಒಂದ್ಸಾರಿ ಪಾಪ ಮಾಡಿದ್ದು ಗೊತ್ತಾದ ಮೇಲೆ ಬಿಟ್ಬಿಡ್ಬೇಕು ಅದನ್ನು. ಮತ್ತು ನಾಮವನ್ನು ಸತತವಾಗಿ ಹೇಳ್ಕೊತಾ ಬರಬೇಕು. ಎಷ್ಟು ಸುಲಭ ಅಂತಂದರೆ, ಆ ಕತ್ತಿಂದ ಒಂದು ಕತೆ ಹೇಳಿದ್ರು ಅವರು. ಅವನ ಕತ್ತು ಹಿಡ್ಕೊಂಡ್ಬಿಟ್ಟಿತ್ತು, 100 ರೂಪಾಯಿ ಕೇಳಿದ್ರು. ಏನಪ್ಪ ಅಂದಿದ ತಕ್ಷಣ, ನೋಡಿಲ್ಲ ಸ್ವಾಮಿ, ಇಲ್ಲಿರೋ ಕತ್ತು ಹಿಂಗೆ ತಿರ್ಗ್ಸೋದಕ್ಕೆ 100 ರೂಪಾಯಿ ಕೇಳ್ತಾನೆ ಅಂತ ಅವ್ರು ಸುಮ್ಮನೆ ಹಿಂಗೆ ತಿರ್ಗ್ಸಿದ್ರು, ಚಕ್ ಅಂತ ಸೇರೋಯ್ತು. ಅಷ್ಟು ಸುಲಭವಾಗಿದೆಯಂತೆ ಮೋಕ್ಷ ಅನ್ನೋ ಮಾರ್ಗ. ಯಾರಿಗೆ? ಭಗವಂತನಲ್ಲಿ ಪ್ರೀತಿ ಪ್ರೇಮ ಇಟ್ಕೊಂಡು 3 ಹೊತ್ತು ಜಪ ಮಾಡೋರಿಗೆ ಅಂತ ಹೇಳ್ತಾರೆ. ಅದರಿಂದ ದುರಾಚಾರಿಗಳಾದವರು ಕೂಡ ಭಕ್ತಿ ಪಂಥಕ್ಕೆ ಕಾಲಿಟ್ಟು ಅಷ್ಟರಿಂದಲೇ ಧರ್ಮಾತ್ಮರಾಗಿರ್ತಾರೆ. ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ ನಮಗೆ. ಯಾರು ದುರಾತ್ಮರು, ಕಡುಕರು, ಕೊಲೆ ಮಾಡೋರು, ಕಳ್ತನ ಮಾಡೋರು, ಅವರೇ ಉದ್ಧಾರ ಆಗಿದ್ದಾರೆ ಅಂದ್ರೆ ನಾವಾಗಕ್ಕಾಗಲ್ವಾ? ಭಗವಂತ ಅಷ್ಟು ಕರುಣಾಮಯಿ ಅಂತ ಹೇಳ್ತಾರಲ್ವಾ ಅಂತ. ಇಲ್ಲಿವರೆಗೂ ಹಿಂದೆ ನೋಡಿದ್ವಿ, ಈಗ ಮುಂದಕ್ಕೆ ಹೋಗೋಣ. ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ ಯೋಪೀಸ್ತ್ಯೋಪಾಪಯೋನಯಃ ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರ ಅಸ್ತೇಪಿ ಯಾಂತಿ ಪರಾಂ ಗತಿಂ ಕಿಂ ಪುನರ್ಬ್ರಾಹ್ಮಣ ಪುಣ್ಯ ಭಕ್ತಾ ರಾಜರ್ಷಯಸ್ತಥಾ. 9:22ನೇ ಮಂತ್ರ, 9ನೇ ಅಧ್ಯಾಯ 22ನೇ ಮಂತ್ರ, 22, 23. ಇದರಲ್ಲಿ ಇಲ್ಲಿ ಪಾಪಿ ಯೋನಿಗಳು ಅಂತ ಕರೀತಾರೆ, ಅದನ್ನೇ ಹೇಳ್ತಾರೆ. ಯಾರು ಪಾಪಿ ಯೋನಿಗಳು? ಸ್ತ್ರೀಯರು, ವೈಶ್ಯರು, ಶೂದ್ರರು, ಸ್ತ್ರೀಯರು, ಇವರು ಮೂವರು. ಸೊ ಆ್ಯಕ್ಚುಲಿ ಇಲ್ಲಿ ವೈಶ್ಯರನ್ನ ಸೇರಿಸ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಇವರೆಲ್ಲ ಪಾಪಿ ಯೋನಿಗಳು ಅಂತ ಹೇಳ್ಬಿಡ್ತಾರೆ, ಅದಕ್ಕೆ ಇಲ್ಲಿ ವೈಶ್ಯರು ಸೇರಿಸ್ಕೊಂಡಿದ್ದಾರೆ. ಆದರೆ ಬೇರೆ ಕಡೆ ಒಂದು ಕಡೆ ನಮ್ಗೆ ಹೇಳುವಾಗ ವೇದಕ್ಕೆ ಅಧಿಕಾರ ಇರೋದು ಯಾರಪ್ಪ ಅಂತಂದರೆ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು. ಅದಕ್ಕೆ ನಮ್ಮಲ್ಲಿ ವೈಶ್ಯರಿಗೂ ಕೂಡ ಪೂಜೆ ಮಾಡೋದು, ತಿಥಿಗಳು ಮಾಡೋದು, ವೇದಾಧ್ಯಯನ ಮಾಡೋದು ಎಲ್ಲರೂ ಇದೆ, ಮೂವರಿಗೂ ಇದೆ. ಆದರೆ ಪಾಪ ಯೋನಿಗಳು ಅಂತ ಯಾಕೆ ಕರೆದ್ರು? ಮತ್ತು ಇದು ವೇದದಲ್ಲಿ ಒಂದು ಇದು ಬರುತ್ತೆ, ಇದನ್ನು ನಾವು ತಿಳ್ಕೊಂಡ್ಬಿಟ್ರೆ ವೇದಗಳ ಮೇಲೆ ಒಂದೊಂದು ಸಾರಿ ಕೋಪನೂ ಬಂದ್ಬಿಡುತ್ತೆ. ಏನಪ್ಪ ವೇದಗಳಲ್ಲಿ ಹಿಂಗೆಲ್ಲ ಹೇಳಿದ್ದಾರಾ ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇದ್ದರೆ, ಸರಿಯಾದ ಗುರುಗಳಿಂದ ನಾವು ಕೇಳದೇ ಇದ್ದರೆ ಹಿಂಗೆ ತಪ್ಪಾಗೋದು. ಏನು ಬರೆದಿದೆ ಗೊತ್ತಾ? ಸ್ತ್ರೀಯರಿಗೆ, ಶೂದ್ರರಿಗೆ ವೇದಗಳನ್ನ ಹೇಳಬಾರ್ದು, ಅವ್ರ ಕಿವಿಗೆ ಬೀಳಬಾರ್ದಂತೆ. ಮತ್ತೇನು ಮಾಡ್ಬೇಕಂತೆ ಅಂತ ಅವ್ರ ಕಿವಿನಲ್ಲಿ ಕಾಸಿದ ಸೀಸವನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ಕಾಸಿದ ಸೀಸ, ಯಾಕೆಂದ್ರೆ ಅವರಿಗೆ ವೇದನೆ ಸಿಗಬಾರ್ದು ಅಂತ ಹೇಳ್ತಾರೆ. ಇದರ ಅರ್ಥ ಏನು? ಯಾಕೆ ಹಿಂಗೆ ಹೇಳ್ತಾರೆ? ಅಲ್ಲಿಗೆ ವೇದಾಂತ ಅನ್ನೋದು ಒಂದು ಸಂಕುಚಿತವಾದ ವಿದ್ಯೆ ಆಗಲಿಲ್ವೇ? ಅವ್ರು ಹೇಳಬಾರ್ದು, ಇವ್ರಿಗೆ ಹೇಳಬಾರ್ದು ಅಂದ್ರೆ ಅರ್ಥ ಎಂಥದ್ದು ಅಂತ ಪ್ರಶ್ನೆ ಬರುತ್ತೆ. ಹಾಗಲ್ಲ, ಇಲ್ಲಿ ಎಷ್ಟೋ ಸರಿ ಹೇಳಿದೆ, ಭಗವದ್ಗೀತೆಯಲ್ಲಿ 4 ವರ್ಣದವ್ರನ್ನ ಹೇಳ್ತಾರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಒಂದು ಅರ್ಥ ಮಾಡ್ಕೋಬೇಕು, ಅವರವರು ಹುಟ್ಟಿರೋ ಕುಲದಿಂದ ಅವ್ರನ್ನ ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ ಅಂತ ನಿಜವಾಗ್ಲೂ ಹೇಳಿಲ್ಲ. ಹಾಗಾದರೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂತ ಯಾಕೆ ಹೇಳಿದ್ರು? ನಮ್ಗೆ ಇವೆಲ್ಲ ಗೊತ್ತಿದೆ, ಎಷ್ಟೋ ಸಾರಿ ಇದನ್ನು ಮಾಡಿದ್ದೀವಿ. ಇದ್ರ ಕಡೆ ಸುಮ್ಮನೆ ಚಿಂತನೆ ಮಾಡೋದು ಬೇಡ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಅದನ್ನು ನಾವು ಕ್ಲಿಯರ್ ಮಾಡೋಣ. ಒಟ್ಟಿನಲ್ಲಿ ಇಲ್ಲಿ ನಮಗೆ ಬೇಕಾಗಿರೋದೇನು ಅಂತಂದರೆ, ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ಬಿಡುತ್ತೆ. ನಮ್ಮ ಕುಲಕರ್ಣಿ ಸ್ವಾಮಿಗಳಿಗೆ 4 ಜನ ಮಕ್ಕಳಿದ್ರು. ಅವ್ರು ಹೇಳ್ತಾ ಇದ್ರು, ಕೊನೆಯವನು ಈ ವೇದಾಂತ ಗೀದಾಂತ ಆಸೆ ಇದೆ, ಅದಕ್ಕೋಸ್ಕರ ಅವ್ನು ನಾನು ಬ್ರಾಹ್ಮಣ ಅಂತ ಕರಿತೀನಿ. 2ನೇ ಮಗ ಅವನು ಸ್ವಲ್ಪ ಶಕ್ತಿ ಇರೋನು, ಧೈರ್ಯ ಇರೋನು,
ಈ ಪೊಲೀಸ್ ಕೇಸು, ಕೋರ್ಟ್ ಕೇಸು, ಈ ಜಗಳಗಳ ಕೇಸು ಇಂಥವೇನಾದರೂ ಆದರೆ ಹೋಗೋ ನೀನು ತೀರ್ಮಾನ ಮಾಡ್ಕೊಂಬರೋ ಅಂತ ಕಳಿಸ್ತಾ ಇದ್ದೆ. ಅವನು ಕ್ಷತ್ರಿಯ. ಇನ್ನು ವೈಶ್ಯ ಅಂತಂದರೆ ಯಾರು? ಅವನಿಗೆ ಯಾವ ಪದಾರ್ಥ ತರಬೇಕಾದ್ರೆ, ಮನೆಗೇನೋ ಫರ್ನಿಚರ್ ಬೇಕಾದರೆ ಅವ್ನು ಬಿಟ್ಟರೆ ಸಾಕು, ಚೌಕಾಸಿ ಮಾಡಿ ಎಲ್ಲಿ ಚೀಪಾಗಿ ಸಿಗುತ್ತೆ ತಗೊಂಬರ್ತಾನೆ. ಅದಕ್ಕೆ ಅವನು ವೈಶ್ಯ. ಹಾಗೆ ಮತ್ತೆ ಶೂದ್ರ. ನನ್ನ ಮಗ ಇನ್ನೊಬ್ಬ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾನೆ, ಅವನು ಶೂದ್ರ. ಅಂದರೆ ಅವನು ಬರೀ ಯಾರೋ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರೋನು. ಬ್ರಾಹ್ಮಣರಲ್ಲೇ 4 ಥರ ಅವ್ರು ಹೇಳಬೇಕಾದ್ರೆ ಬ್ರಾಹ್ಮಣರಾದವರು ಇದು ಸರಿಯಾದ ಅರ್ಥ. ಅಂದರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಅವ್ರನ್ನ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಕರಿಬೇಕೇ ಹೊರತು ಅವರು ಕೀಳ್ ಜಾತಿಯವರು ಅಂತಲ್ಲ ಕರೆಯೋದು. ಮತ್ತೆ 4 ಜನಕ್ಕೂ ಕೂಡ ಭಗವಂತ ಹೇಳೋದು, ಬ್ರಾಹ್ಮಣರು ನನ್ನ ತಲೆಯಿಂದ ಹುಟ್ಟಿದ್ದಾರೆ, ಕ್ಷತ್ರಿಯರು ನನ್ನ ಭುಜದಿಂದ, ವೈಶ್ಯರು ನನ್ನ ತೊಡೆಗಳು ಅಥವಾ ಹೊಟ್ಟೆಯಿಂದ, ಶೂದ್ರರು ನನ್ನ ಪಾದಗಳಿಂದ. ಪಾದಗಳಿಲ್ಲದೆ ಇದ್ರೆ ನಡೆಯಕ್ಕೆ ಬರುತ್ತಾ? ಪರಮಾತ್ಮ ಹೇಳಿರೋದು, ಶ್ರೀಮನ್ ನಾರಾಯಣನ ಹಂಗೆ ಹೇಳ್ತಾನೆ, ಅಲ್ಲಿಗೆ ಪಾದಗಳು ಬೇಡಪ್ಪ, ತೆಗೆದಾಕ್ಬೇಡ ಪಾದಗಳು, ಅದು ಶೂದ್ರ ಅಂತ ಹೇಳ್ತಾರೆ. ನಮ್ಮಲ್ಲಿ ಶೂದ್ರ ಅಂದಿದ ತಕ್ಷಣ ಒಂದು ಕೆಟ್ಟ ಅಭಿಪ್ರಾಯ ಬಂದ್ಬಿಡುತ್ತೆ, ತುಂಬ ಕೆಟ್ಟವರು. ತಪ್ಪದು. ಪಾಪ ಅವನಿಗೆ ಅಷ್ಟು ಬುದ್ಧಿಶಕ್ತಿ ಇರಲ್ಲ, ಜ್ಞಾಪಕ ಶಕ್ತಿ ಇರಲ್ಲ, ನೆನಪಿನ ಶಕ್ತಿ ಇರಲ್ಲ. ಹೇಳಬೇಕು ಅಂದ್ರೆ ನಾವೆಲ್ಲ ಶೂದ್ರರೇ. ವೇದಾಧ್ಯಯನ ಮಾಡಕ್ಕೆ ಬರುತ್ತಾ? ಭಗವದ್ಗೀತೆ ಶ್ಲೋಕ ಹೇಳಕ್ಕೆ ಬರಲ್ಲ, ನಮಗೆ ಕನ್ನಡ ಓದಕ್ಕೆ ಬರಲ್ಲ, ಸಂಸ್ಕೃತ ಏನು ಓದ್ತೀವಿ ನಾವು? ವಿದ್ಯೆ ಬಂದಿದೆ ಅಂತಲ್ಲ, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ತಿರುಗುತ್ತಾ ನಮಗೆ ಬಾಯಿ? ನೆನಪಿರುತ್ತಾ? 100 ಸಲ ಕೇಳಿ ನೋಡಿದ್ರು ಕೂಡ ಹೆಸರುಗಳಿಗೆ ಜ್ಞಾಪಕ ಬರಲ್ಲ ನಮಗೆ. ನಾವು ವೇದಗಳನ್ನ ಹೆಂಗೆ ಅಧ್ಯಯನ ಮಾಡೋಕ್ಕಾಗುತ್ತೆ? ಅದಕ್ಕೋಸ್ಕರ ನಾವೆಲ್ಲ ಶೂದ್ರರು ಅಂತ ಹೇಳೋದು. ಶೂದ್ರ ಅಂದರೆ ಏನು? ಇಲ್ಲಿ ಅವ್ರ ಕೆಲಸಗಳನ್ನ ಫಸ್ಟ್ ನೋಡ್ಕೊಂಡ್ಬಿಡ್ಬೇಕು. 4 ಜನಕ್ಕೂ ಗೌರವ ಒಂದೇ. ಇವನು ಮೇಲ್ಗಡೆ ತಲೆಯಿಂದ ಬರ್ತಾನೆ, ಇವನಿಗೆ ಹೆಚ್ಚಿನ ಕಿರೀಟ, ಕಾಲಿನಲ್ಲಿ ಬರ್ತಾನೆ, ಅವನು ಚಪ್ಪಲಿ ಬಿಡೋ ಕಡೆ ಬಿಡಬೇಕು ಅಲ್ಲ. ಮತ್ತು ನೋಡಿ, 4 ಜನನು ಧರ್ಮವನ್ನು ಬಿಡಬಾರ್ದು. ಇದು ಇಂಪಾರ್ಟೆಂಟ್. ಎಲ್ರಿಗೂ ಧರ್ಮವೇ ಆಧಾರ. ವಿದುರ ಶೂದ್ರ, ದಾಸ್ಯ ಪುತ್ರ. ನಾರದರು ದಾಸ್ಯ ಪುತ್ರ ಅಂದರೆ ಅವರ ಹುಟ್ಟಿರೋ ಕುಲದಿಂದ. ಈಗ ಅವ್ರನ್ನ ಹನ್ನಿನೇ ನೋಡೋಣ. ಅವ್ರಿಗೆ ಗೊತ್ತಿರೋ ಧರ್ಮದ ಸೂಕ್ಷ್ಮಗಳು, ಜ್ಞಾನಗಳು ಯಾರಿಗೆ ಗೊತ್ತಿದೆ? ನಾರದರು ಮುಕ್ತರಾದವರು, ವಿದುರ ಮುಕ್ತರಾದವನು, ಶಾಸ್ತ್ರ ಎಲ್ಲ ಗೊತ್ತಿತ್ತವನಿಗೆ. ಆದರೆ ಅವನು ಹುಟ್ಟಿರೋದು ಶೂದ್ರರ ಕುಲದಲ್ಲಿ, ಆದರೆ ಅವನ ಬುದ್ಧಿ ಬ್ರಾಹ್ಮಣರು ಅಂತ ಹೇಳ್ಬೋದು. ಹಾಗೆ ಆ ಥರ ಅರ್ಥ ಮಾಡ್ಕೋಬೇಕೇ ಹೊರತು ಸಂಕುಚಿತವಾದ ಅರ್ಥ ಮಾಡ್ಕೊಳಕ್ಕೆ ಹೋಗಬಾರ್ದು. ಇರಲಿ, ಅಲ್ಲಿಗಾಯಿತು. ಇನ್ನೊಂದು, 4 ಜನನು ಏನೇ ಕೆಲಸ ಮಾಡಲಿ, ಆಧಾರ ಧರ್ಮವನ್ನು ಬಿಡಂಗಿಲ್ಲ. ಧರ್ಮ ಅಂದ್ರೆ ಏನು ಅಂತ ಇವಾಗ ಗೊತ್ತಾಗ್ಬಿಟ್ಟಿದೆ ನಮಗೆ. ಯಮ ನಿಯಮಗಳು, ಸುಳ್ಳು ಹೇಳದೇ ಇರೋದು, ಕಳ್ತನ ಮಾಡದೇ ಇರೋದು, ಮೋಸ ಮಾಡದೇ ಇರೋದು, ವಂಚನೆ ಇಲ್ಲದೆ ಇರೋದು, ಸತ್ಯವನ್ನು ಹೇಳೋದು. ಇದನ್ನು ಯಾರು ಹೇಳ್ತಾರೋ ಅವನು ನಿಜವಾಗ್ಲೂ ಬ್ರಾಹ್ಮಣ. ಪ್ರತಿಯೊಬ್ಬರು ಇದನ್ನೇ ಪಾಲನೆ ಮಾಡಬೇಕು. ಅವನು ಕ್ಷತ್ರಿಯನಾಗಲಿ ಶೂದ್ರನಾಗಲಿ ಯಾರೇ ಆಗಲಿ. ಅದಕ್ಕೆ ನಮ್ಮಲ್ಲಿ ಏನು ಮಾಡಿದ್ರು, ಭಗವಂತ ವೇದಗಳನ್ನ ಸೃಷ್ಟಿ ಮಾಡಿದ ತಕ್ಷಣ, ಹೇಗೆ ನಾವು ವೆಹಿಕಲ್ ಸೃಷ್ಟಿ ಮಾಡಿದ ತಕ್ಷಣ ಅಲ್ಲಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿದ್ರು, ಹಾಗೆ ಭಗವಂತ ಮನುಷ್ಯರನ್ನ ಸೃಷ್ಟಿ ಮಾಡಿದಾಗ, ಮೊದಲನೇ ಮನುಷ್ಯ ಅವನಿಗೆ ಹಿರಣ್ಯ ಗರ್ಭ ಅಂತ ಹೇಳ್ತಾರೆ. ಅವನು ಸೃಷ್ಟಿ ಮಾಡಿ ಅವನ ಜೊತೆಯಲ್ಲಿ 4 ವೇದಗಳನ್ನ ಸೃಷ್ಟಿ ಮಾಡಿದ್ರಂತೆ. ಇದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಪ್ರಪಂಚ ಅಂದರೆ ಏನು, ಮತ್ತು ಯಾಕೆ ಹುಟ್ಟು ಬಂದಿದ್ದೀವಿ, ಸತ್ರೆ ಎಲ್ಲಿ ಹೋಗ್ತೀವಿ, ಪ್ರತಿಯೊಂದಕ್ಕೂ ಕರ್ಮಕಾಂಡ, ಉಪಾಸನಾ ಮತ್ತು ಜ್ಞಾನಕಾಂಡ ಪ್ರತಿಯೊಂದು ತಿಳಿಸೋದಕ್ಕೆ ನಿಮ್ಗೆ ಏರೋಪ್ಲೈನ್ ತೊಗೊಳ್ಳಿ, ನಿಮ್ಗೆ ಏನು ಬೇಕಾದರೂ ತೊಗೊಳ್ಳಿ, 4 ವೇದಗಳಲ್ಲಿ ಇದ್ದೇ ಇದೆ. ಆ ವೇದಗಳು ಅದು ಬ್ರಾಹ್ಮಣರು. ಇದಕ್ಕೆ ಜ್ಞಾಪಶಕ್ತಿ, ನೆನಪಿನ ಶಕ್ತಿ ಮತ್ತು ಬುದ್ಧಿಶಕ್ತಿ ಎಲ್ಲ ಚೆನ್ನಾಗಿರಬೇಕು. ಒಂದು ಸಾರಿ ಕೇಳಿದ ತಕ್ಷಣ ಅವಾಗೇನು ಪುಸ್ತಕ ಇರಲಿಲ್ಲ, ಏನು ಕಂಪ್ಯೂಟ್ರು ಇದು ಏನೋ ರೇಡಿಯೋ ಗೀಡಿಯೋ ಮತ್ತೆ ಕೇಳ್ಕೊಳ್ಳೋದಕ್ಕೆ ಅವೆಲ್ಲ ಸಾಧ್ಯತೆ ಇರ್ತಾ ಇರಲಿಲ್ಲ. ಮತ್ತು ಪುಸ್ತಕಗಳು ಯಾವಾಗ ಇಲ್ವೋ, ಒಂದು ಸಾರಿ ಹೇಳಿದ ತಕ್ಷಣ ಏಕಸಂಧಿ ಗ್ರಹ, ಒಂದು ಸಾರಿ ಕೇಳಿದ ತಕ್ಷಣ ಅವನು ಮತ್ತೆ ರಿಪೀಟ್ ಮಾಡ್ತಾ ಇದ್ದಂತೆ. ಸಾಧ್ಯ ಇದೆ ಇದು. ನಮಗೆ ಒಬ್ಬರು, ಇದು ಈಗಿನ ಕಾಲದಲ್ಲಿ ಸಹ ಕಡಿಮೆ ಇದ್ದಾರೆ, ವಿಲ್ಸನ್ ಗಾರ್ಡನಲ್ಲಿ ಒಬ್ಬರು ಹೋಮಿಯೋಪತಿ ಡಾಕ್ಟ್ರು ಇದ್ದರು, ನಮಗೆಲ್ಲ ಗೊತ್ತವರು. ಅವರು ನಮ್ಮ ಕೋಮಲತ್ಗೆ ಅವ್ರಿಗೂ ಗೊತ್ತು. ಅವರು ಮಗ ಅನಸ್ಥೆಟಿಸ್ಟು, ಅವರಪ್ಪ ಕೂಡ MBBS ಡಾಕ್ಟ್ರೇ. ಏನಾಯ್ತು, ಅವ್ರಿಗೆ ಒಂದು ಸಾರಿ ಕಾಯಿಲೆ ಬಂದು ಅವ್ರ ಜ್ಞಾಪಶಕ್ತಿ ಎಷ್ಟು ಚೆನ್ನಾಗಿತ್ತಂದರೆ, ಒಂದು ಸಾರಿ ಒಂದು ಪುಸ್ತಕ ಓದ್ಬಿಟ್ರೆ ನೀವು ಏನು ಬೇಕಾದರೂ ಕೇಳಿ
ಎಲ್ಲಿ ಬೇಕಾದರೂ ಹೇಳ್ತಾ ಇದ್ರಂತೆ. ಅಷ್ಟು ಜ್ಞಾಪಶಕ್ತಿ ಇತ್ತಂತೆ. ಅವ್ರಿಗೇನೋ ವೈರಲ್ ಫೀವರ್ ಬಂದು ತುಂಬ ಮರುಬರಕ್ಕೆ ಶುರುವಾಗೋಯ್ತಂತೆ. ಕೊನೆಗೆ ಯಾರೋ ಹೇಳಿದ್ರಂತೆ ಹೋಮಿಯೋಪತಿ ಸ್ಟಾರ್ಟ್ ಮಾಡಿದ್ದಕ್ಕೆ ಅವ್ರಿಗೆ ಜ್ಞಾಪಶಕ್ತಿ ಮತ್ತೆ ಬಂತಂತೆ. ಅದಕ್ಕೆ ಅವ್ರಿಗೆ ಹೋಮಿಯೋಪತಿ ಮೇಲೆ ತುಂಬ ಶ್ರದ್ಧೆ ಬಂದು ಹೋಮಿಯೋಪತಿನ ಅವರೇ ಸ್ಟಡಿ ಮಾಡಿ ಪೆಂಡುಲಮ್ ಇಟ್ಕೊಂಡು ಕೊಡ್ತಾ ಇದ್ರು ಟ್ರೀಟ್ಮೆಂಟು. ಅವ್ರು ಹೇಳ್ತಾರೆ, ಈಗಿನ ಕಾಲದಲ್ಲೂ ಅಂತ ಜ್ಞಾಪಶಕ್ತಿ ಇರೋರು ಇದ್ರ ಅಂತಂದರೆ ಇದ್ರು ಅಂತ. ಇನ್ನು ಆಗಿನ ಕಾಲದಲ್ಲಿ ಇರೋದ್ರಲ್ಲಿ ಏನಿದೆ, ನಿಜವಾಗ್ಲೂ ಆಗಿನ ಕಾಲದಲ್ಲಿ ಬರೀ ಒಂದು 6ನೇ ಕ್ಲಾಸೋ 7ನೇ ಕ್ಲಾಸೋ ಓದಿರಲಿ, ಅವ್ರಿಗಿರೋ ಜ್ಞಾನ, ಆ ಬರೆಯೋ ಹ್ಯಾಂಡ್ ರೈಟಿಂಗ್ ಆಗಲಿ, ಗ್ರಾಮರ್ ಆಗಲಿ, ಅವ್ರು ಮಾತಾಡ್ತಾ ಇದ್ದಿದ್ದು ಸ್ವಚ್ಛತನ ಇವಾಗ ಎಲ್ಲಿಗೆ ಬರುತ್ತೆ? ನಮ್ಗೆ ಬರೋದೇ ಇಲ್ಲ. ಯಾಕೆಂದ್ರೆ ನಮ್ಮ ವಿದ್ಯೆ ಹಂಗಾಗ್ಬಿಡಿ. ಇರಲಿ, ಒಟ್ಟಿನಲ್ಲಿ ಬ್ರಾಹ್ಮಣರಿಗೆ ಇಷ್ಟಿರಬೇಕಪ್ಪ ಶಕ್ತಿ. ಯಾರಿಗಿದೆಯೋ ಅವನು ಬ್ರಾಹ್ಮಣ. ಮತ್ತಿನ್ನೂ ಒಂದು, ನಿಜವಾದ ಬ್ರಾಹ್ಮಣ ಅಂತಂದರೆ ದೇವ್ರ ಕಡೆ ಹೋಗಬೇಕು, ಮೂರೊತ್ತು ದೇವ್ರ ಚಿಂತನೆ ಮಾಡ್ತಾ ಇರಬೇಕು. ಅವನ ಹಣ ಯಾರ ಹತ್ರ ಈಸ್ಕೋಬಾರ್ದು ಅಂದರೆ ಅವ್ನು ವ್ಯಾಪಾರ ಮಾಡಬಾರ್ದು. ಕೊಟ್ಟದ್ದನ್ನು ಈಸ್ಕೋಬೇಕು, ಭಿಕ್ಷೆ ಥರ ಈಸ್ಕೋಬೇಕು ಅವನಷ್ಟೇ. ಇದನ್ನು ಭಿಕ್ಷೆ ಅಂತ ಕರೆಯಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸನ್ಯಾಸಿಗಳು ಭಿಕ್ಷೆ ಎತ್ತುತ್ತಾರೆ. ಭಿಕ್ಷೆ ಎತ್ತದು ಯಾತಿಕ್ಕೆ ಅಂತಂದರೆ ನನ್ನಲ್ಲಿರೋ ಅಹಂಕಾರ ಹೋಗಲಿ ಅಂತ. ಭವತೀ ಭಿಕ್ಷಾಂ ದೇಹಿ ಅಂತ. ಹೀಗೆ ನಾವು ಯಾವತ್ತು ಭಿಕ್ಷೆ ಎತ್ತಕ್ಕೆ ಹೋಗ್ತೀವೋ ನನ್ನ ಅಹಂಕಾರ ಕಡಿಮೆ ಆಗುತ್ತೆ, ನನ್ನಲ್ಲಿರುವಂಥ ನಾನು ನನ್ನದೊಂದು ಅಹಂಕಾರ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಭಿಕ್ಷೆ ಎತ್ತಬೇಕು ಅಂತ ಸನ್ಯಾಸಿಗಳಿಗೆ ಹೇಳೋದು. ಆದರೆ ಬ್ರಾಹ್ಮಣರಿಗೆ ಭಿಕ್ಷೆ ಅಲ್ಲ ಅದು. ಯಾರೇನಾದರೂ ಕೊಟ್ಟರೆ ಅಷ್ಟೇ ತೃಪ್ತಿಯಿಂದ ಇರಬೇಕು. ಅವ್ರು ಕೆಳಗಿಲ್ಲ ಇದಕ್ಕಿಷ್ಟು ಕೊಡಿ ಅಂತ. ಹಾಗೆ ಮತ್ತೆ ಅವರು ಮೂರತ್ತು ದೇವ್ರ ಚಿಂತನೆ ಮಾಡಬೇಕು, ವೇದಗಳನ್ನ ಅಧ್ಯಯನ ಮಾಡಬೇಕು, ವೇದಗಳನ್ನ ಬಂದವ್ರಿಗೆ ತಿಳಿಸ್ಕೊಡ್ತಾ ಇರಬೇಕು, ದೇವ್ರ ಮಾರ್ಗದಲ್ಲಿ ಹೋಗೋದಕ್ಕೇನು ಅಂತ ತೋರಿಸ್ತಾ ಇರಬೇಕು. ಜೊತೆಗೆ ಈ ಪೂಜೆ ಪುನಸ್ಕಾರಗಳು, ಕರ್ಮಕಾಂಡದ್ದು, ಉಪಾಸನ ಕಾಂಡ ಎಲ್ಲ ಗೊತ್ತಿರಬೇಕು ಅವರಿಗೆ. ಇದು ಬ್ರಾಹ್ಮಣರು ಮಾಡೋಕ್ಕೆ. ನಮ್ಗೆ ಯೋಗ್ಯತೆ ಇದ್ದರೆ ಮಾಡಿ ಅಂತೀವಿ. ಮತ್ತು ಈ ಒಂದು ದೇವರು ಈ ತತ್ವ ಈ ವಿಚಾರನ ಕಾಪಾಡಬೇಕಾದ್ರೆ ಕ್ಷತ್ರಿಯರು ಬೇಕು. ಮತ್ತು ಹೀಗೆ ಬಿಟ್ಬಿಟ್ರೆ ಇವಾಗ ರಾಕ್ಷಸರು ಜಾಸ್ತಿ ಆದರು. ಶ್ರೀರಾಮಚಂದ್ರ ಮತ್ತು ಕೃಷ್ಣ ಇಂಥವರೆಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದ್ರು. ಇಲ್ಲದಿದ್ದರೆ ಈ ಬ್ರಾಹ್ಮಣರಿಗೆ ಭುಜಗಳಲ್ಲಿ ಶಕ್ತಿ ಇರಲ್ಲ, ಮನಸ್ಸಿನಲ್ಲಿ ಶಕ್ತಿ ಚೆನ್ನಾಗಿದೆ, ದೇವ್ರ ದಾರಿನಲ್ಲಿ ಹೋಗ್ತಾ ಇರ್ತಾರೆ. ಅವ್ರಿಗೆ ಅಡಚಣೆಗಳು ಬಂದರೆ ಅವ್ರು ಹೋಗೋ ದೇವ್ರ ದಾರಿನಲ್ಲಿ ತೊಂದರೆ ಆಗುತ್ತೋ ಇಲ್ವೋ, ಅದನ್ನು ಕಾಪಾಡೋದಕ್ಕೋಸ್ಕರ ಕ್ಷತ್ರಿಯ ಬೇಕು ಅಂತ ತಗೊಂಡ್ಬಂದರು. ಮತ್ತು ಇವಾಗ ನಾವು ಅಷ್ಟಿದ್ದರೆ ಅವ್ರಿಗೆಲ್ಲ ಈ ವ್ಯವಸಾಯ, ಆಗಿನ ಕಾಲದಲ್ಲಿ ವ್ಯವಸಾಯ, ಈಗಿನ ಕಾಲದಲ್ಲಿ ವ್ಯಾಪಾರ ಅಂತ ಏನು ಹೇಳ್ತೀವೋ ಅವ್ರಿಗೆಲ್ಲ ಒದಿಸ್ಕೊಡ್ಬೇಕಲ್ಲ. ಆ ವಸ್ತುಗಳನ್ನ ತಗೊಂಡ್ಬಂದು ಕಡಿಮೆ ಲಾಭ ಇಟ್ಕೊಂಡು ಮೋಸ ವಂಚನೆ ಕಪಟ ತೂಕದಲ್ಲಾಗಲಿ ಕ್ಯಾಲ್ಕುಲೇಷನ್ ಆಗಲಿ ಹೇಳೋದ್ರಲ್ಲಾಗಲಿ ಈ ದಳ್ಳಾಳಿ ವ್ಯಾಪಾರಗಳು ಇವೆಲ್ಲ ಬಿಟ್ಬಿಡು. ಮೋಸ ಮಾಡೋದು ಇರಬಾರ್ದು ಅಷ್ಟೇ. ದಳ್ಳಾಳಿ ವ್ಯಾಪಾರ ಅಂತಲ್ಲ, ಬಡ್ಡಿ ತಗೋಬಾರ್ದು ಅಂತಲೂ ಏನಿಲ್ಲ, ಮೋಸ ಇರಬಾರ್ದು ಅಷ್ಟೇ. ನಮ್ಮದು ಹೇಳಿದ ಮಾತಿನಲ್ಲಿ ಹಂಗಿರಬೇಕು. ಆದ್ದರಿಂದ ಅದು ವೈಶ್ಯರ ಕೆಲಸ ಅಂತ ಹೇಳಿದರು. ಮತ್ತು ಇನ್ನು ಕೆಲವರು ವ್ಯವಸಾಯ ಮಾಡಬೇಕು, ದುಡಿಬೇಕು, ಮಾಡಬೇಕು, ಇವ್ರ ಸೇವೆ ಮಾಡಬೇಕು. ಯಾರಿಗೆ ಸೇವೆ ಮಾಡೋದು? ವೀರಪ್ಪನಂತವ್ರಿಗೆಲ್ಲ ಸೇವೆ ಮಾಡೋದು. ಧರ್ಮ ಮಾರ್ಗದಲ್ಲಿ ಇವ್ರು 3 ಜನನೂ ಬರ್ತಾ ಇರೋದರಿಂದ ಧರ್ಮದಲ್ಲಿರೋರಿಗೆ ಸೇವೆ ಮಾಡೋದು ಅವ್ರಿಗಾಗೋದು. ಮನೆಗಳ ಕೆಲಸ ಮಾಡೋದು ಇವಾಗ ಅವ್ರನ್ನಿಂತ ನಾವು ಹೇಳೋದು. ಅಥವಾ ಇವರಿಗೆಲ್ಲರಿಗೂ 3 ಜನಕ್ಕೂ ಸಹಾಯ ಮಾಡಿದ್ರೆ 4 ಜನಕ್ಕೂ ಕೂಡ ಧರ್ಮ ಮಾರ್ಗವನ್ನು ಬಿಡಂಗಿಲ್ಲ, ಅವರು ಹೋಗ್ತಾ ಇರ್ಬೋದು. ಮತ್ತು ಎಲ್ರಿಗೂ ದೇವ್ರ ಮೋಕ್ಷ, ಎಲ್ಲರಿಗೂ ಅಧಿಕಾರ ಇದೆ. ಇಷ್ಟು ಬ್ಯಾಕ್ಗ್ರೌಂಡ್ ತಿಳ್ಕೋಣ. ಈಗ ಇಲ್ಲಿ ಹೋಗೋಣ, ನಮ್ಗೆ ಅರ್ಥ ಆಗುತ್ತೆ. ಹಾಗಾದರೆ ವೈಶ್ಯರು, ಶೂದ್ರರು, ಸ್ತ್ರೀಯರು ಪಾಪಿ ಯೋನಿಗಳು ಅಂತ ಯಾಕೆ ಹೇಳಿದ್ರು? ಇವರಿಗೆ ಪಾಪ ಮಾಡೋದಕ್ಕೆ ತುಂಬ ಚಾನ್ಸಸ್ ಇರುತ್ತಂತೆ. ಯಾಕೆ? ಬ್ರಾಹ್ಮಣರು ದುಡ್ಡೇ ತಗೊಳ್ಳಲ್ಲ, ಮೋಸ ಎಲ್ಲಿ ಬಂತಿನ್ನ, ಅವ್ರು ಕೊಟ್ಟಿರೋದನ್ನು ತಗೋಬೇಕಷ್ಟೇ. ಒಂದು ಇವಾಗಿನ ಬಿಟ್ಬಿಡಿ, ಹೊಳೆ ನರಸೀಪುರ ಸ್ವಾಮಿಗಳು ಒಂದು ಕಡೆ ಹೇಳ್ತಾರೆ, ಇವಾಗ ಎಲ್ಲರೂ ಶೂದ್ರೇ, ಯಾರು ಬ್ರಾಹ್ಮಣರನ್ನವರೇ ಇಲ್ಲ, ಬ್ರಾಹ್ಮಣರನ್ನವರು ಕೂಡ ಶೂದ್ರರೇ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಗಿದೆ. ಆದರೆ ಅಲ್ಲಿ ಬ್ರಾಹ್ಮಣರು ತಗೊಳ್ಳಂಗಿಲ್ಲ. ಇನ್ನು ಕ್ಷತ್ರಿಯ ಅವನು ದಾನ ಧರ್ಮಗಳು ಮಾಡಬೇಕು ಹೊರತು ಅವನು ಯಾವತ್ತೂ ಹಿಂಗೆ ಭಿಕ್ಷೆ ಹಿಂಗೆ ಎತ್ತಕ್ಕೆ ಹೋಗ್ಬಾರ್ದು. ಅವನು ಕೊಡ್ತಾ ಇರಬೇಕು ಎಲ್ಲ. ಯಾರು ಬೇಕಾದರೂ ಅವನ ಕೈ ಯಾವಾಗಲೂ ಹಿಂಗಿರುತ್ತೆ, ಅವನು ಕೊಡ್ತಾ ಇರಬೇಕು ಅವನು. ಆದರೆ ಬ್ರಾಹ್ಮಣರು ಹಿಂಗೀಸ್ಕೊತಾರೆ ಅಂತ ಅರ್ಥ ಅಲ್ಲ, ಅವ್ರು ಹಂಗೀಸ್ಕೊಳ್ಳೋದಲ್ಲ ಅದು. ನಮ್ಮಲ್ಲಿ ದಾನ ಅಂತಂದರೆ ಏನು ಅಂತ ಒಂದಿದೆ. ನಾವು ಇವರಿಗೆ ಬ್ರಾಹ್ಮಣರು ಕೊಡ್ತೀವಲ್ಲ, ಅದೇನದು ಸಹಾಯನ, ದಾನನ? ದಾನ ಅಂತಲೇ ಹೇಳ್ತೀವಿ, ನಿಜ. ಸಹಾಯ ಅಲ್ಲ ಅದು. ವ್ಯಾಪಾರದ ಥರ ಅವ್ರೇನೋ ಕೆಲಸ ಮಾಡಿಕೊಟ್ರು ಅವ್ರಿಗೆ ನಾವು ಮಾಡ್ತೀವಿ ಅಲ್ಲ. ಮತ್ತು ಏನು ಅಂತಂದರೆ ದಾನ ಅಂತಂದರೆ ಏನು ಅಂದರೆ
ನಾವು ಅವರು ಕೊಡೋವಾಗ ಕಾಲಿಗೆ ನಮಸ್ಕಾರ ಮಾಡಿ ಅವರಿಗೆ ಭಕ್ತಿಯಿಂದ ಹಿಂಗೆ ಕೊಡ್ತೀವಿ, ಅವ್ರು ನಮ್ಗೆ ಆಶೀರ್ವಾದ ಮಾಡೋಂಗಿರಬೇಕು. ಬ್ರಾಹ್ಮಣನ ಕೈ ಯಾವಾಗಲೂ ಹಿಂಗಿರಬೇಕು. ಅವನ ಆಶೀರ್ವಾದ ಮಾಡೋದಕ್ಕೆ ಯೋಗ್ಯತೆ ಇರೋವನ್ನ ಬ್ರಾಹ್ಮಣರು ಅಂತ ಅನ್ನೋದು. ಈಗ ಅವನಿಗೆ ಆಶೀರ್ವಾದ ಮಾಡಬೇಕಾದ್ರೆ ದೇವ್ರ ದಾರಿನಲ್ಲಿ ಹೋಗ್ತಾ ಇರಬೇಕು, ಇಲ್ಲ ಮುಕ್ತನಾಗಿರಬೇಕು, ಇಲ್ಲ ಮೂರತ್ತು ದೇವ್ರ ಚಿಂತನೆ ಮಾಡೋದು, ದೇವ್ರ ಪೂಜೆ ಮಾಡೋವನಿಗೆ ಆಶೀರ್ವಾದ ಮಾಡೋಕ್ಕೆ ಯೋಗ್ಯತೆ ಇರುತ್ತೆ. ಇಲ್ದ್ರೆ ಯಾರಿಗಿರುತ್ತೆ? ಇರೋಕ್ಕಾಗಲ್ಲ. ಆದ್ದರಿಂದ ಅದು ವ್ಯಾಪಾರ ಅಲ್ಲ ಬ್ರಾಹ್ಮಣ ಮಾಡೋದು, ಹಾಗೆ ಅಂತ ಹೇಳ್ತಾರೆ. ಇರಲಿ. ಇನ್ನು ಈ ವೈಶ್ಯರು, ಶೂದ್ರರು, ಸ್ತ್ರೀಯರು ಇಲ್ಲಿ ತಪ್ಪುಗಳು ಮಾಡೋದಕ್ಕೆ ತುಂಬ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಅವ್ರನ್ನ ಪಾಪಯೋನಿಗಳು ಅಂತ ಕರೆದ್ರೆ ಹೊರತು ಮತ್ತು ಹಂಗೆ ಅರ್ಥ ಮಾಡ್ಕೋಬಾರ್ದು. ಹಂಗೆ ಲೆಕ್ಕ ಹಾಕಿದ್ರೆ ಸ್ತ್ರೀಯರಲ್ಲಿ ಕೂಡ ಉಪನಿಷತ್ ಕಾಲಗಳಲ್ಲಿ ಮೈತ್ರೇಯಿ, ಗಾರ್ಗಿ ಇವರೆಲ್ಲ ಇರ್ತಾ ಇದ್ರು. ಅವರೆಲ್ಲ ಏನು ಬ್ರಹ್ಮಜ್ಞಾನಿಗಳಾಗಿದ್ದರು ಅವರೆಲ್ಲ. ವೈಶ್ಯರಲ್ಲಿ ತುಲಾಧಾರ ಅಂತಿದ್ದ, ಅವನು ಮುಕ್ತನಾಗಿದ್ದ. ಶೂದ್ರರಲ್ಲಿ ಇವರೆಲ್ಲ ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ವಿದುರ, ನಾರದರು, ಮತ್ತು ಇನ್ನು ಯಾರು ಬೇಕಾದಷ್ಟು ಜನ ಇದ್ದಾರೆ. ವಾಲ್ಮೀಕಿ, ಅಂಗುಲಿಮಾಲ ಮತ್ತಿಂಥವರೆಲ್ಲ ಇದ್ದಾರಲ್ವ. ಹಾಗೆ ಅವನು ಯಾರು ಇನ್ನೊಬ್ಬ ಧರ್ಮವ್ಯಾಧ, ಮಾಂಸ ಕಡಿಯೋ, ಇವರೆಲ್ಲ ಮುಕ್ತರಾದವರು, ಅಥವಾ ಅಟ್ಲೀಸ್ಟ್ ದೇವ್ರ ದಾರಿನಲ್ಲಿ ಬೇಕಾದಷ್ಟು ಧರ್ಮದ ವಿಚಾರಗಳು ಗೊತ್ತಿದ್ದವರು ಅಂತ ಹೇಳ್ತಾರೆ. ಇಲ್ಲಿ ಸ್ತ್ರೀಯರನ್ನು, ವೈಶ್ಯರನ್ನು, ಶೂದ್ರರನ್ನು ಪಾಪಯೋನಿಗಳು ಅಂತ ಕರೆದಿರೋದು ಯಾಕೆ ಅಂತಂದರೆ, ಪಾಪ ಮಾಡೋದಕ್ಕೆ ಹೆಚ್ಚಿನ ಸಾಧ್ಯತೆ ಇರುತ್ತೆ ಅವರಿಗೆ ಅಂತ ಕರೆಯೋದು. ಅಲ್ಲಿ ಅವರೆಲ್ಲ ತುಂಬ ಪಾಪಿಗಳು ಅಂತ ಅರ್ಥ ಅಲ್ಲ. ಉದಾಹರಣೆಗೆ ನಾವು ಹೇಳ್ತೀವಲ್ಲ, ಪೊಲೀಸ್ ಕೆಲಸ ತುಂಬ ಕೆಟ್ಟದಪ್ಪ ಅಂತೀವಿ. ಯಾಕೆ? ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿರೋರೆಲ್ಲ ಕೆಟ್ಟವರೇ ಇರ್ತಾರ, ಒಳ್ಳೆಯವರು ಇರಲ್ವ? ಅಂದರೆ ನಾವು ಜನರಲ್ಲಾಗಿ ಮಾತಾಡೋದು ಹಾಗೆ. ಅಲ್ಲಿ ಸ್ವಲ್ಪ ಲಂಚ ಗಿಂಚ ಜಾಸ್ತಿ ಇರುತ್ತೆ. ಅವರು ಆ ಥರ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ನಾವೇನು ಮಾಡ್ತೀವಿ, ಪೊಲೀಸ್ ಕೆಲಸ ತುಂಬ ಕೆಟ್ಟದ್ದು ಅಂತೀವಲ್ಲ. ಹಾಗೆ ಈ ಸ್ತ್ರೀಯರು, ವೈಶ್ಯರು, ಶೂದ್ರರು ಪಾಪಿಯೋನಿಗಳು ಅಂತ ಕರೀತಾರೆ. ಅದೇ ಅಷ್ಟೇ. ಇಲ್ಲಿ ರಹಸ್ಯ ಏನು ಅಂದರೆ, ಇವರಿಗೆ ಪಾಪ ಮಾಡಲು ಹೆಚ್ಚಿನ ಅವಕಾಶ ಇರುತ್ತೆ. ಸ್ತ್ರೀಯರು ಸಾಮಾನ್ಯವಾಗಿ ಮತ್ತೊಬ್ಬರಿಂದ ತತ್ವವನ್ನು, ಈ 3 ಜನನು, ವೈಶ್ಯರಿಗಂತೂ ಅಧಿಕಾರ ಇರುತ್ತೆ, ಅವರು ಓದ್ಕೋಬೋದು, ಇಲ್ಲ ಅಂತಲ್ಲ. ಇನ್ನು ಸ್ತ್ರೀಯರಿಗೆ ಕರ್ಮಕಾಂಡದಲ್ಲಿ ಸಾಧ್ಯತೆ ಇಲ್ಲ. ನಾವು ಗೋಪಿನಾಥ್ ಅವರು ಮೊನ್ನೆ ಕೂಡ ಹೇಳಿದ್ರಲ್ವ, ಆ ಪ್ರವಚನ ಮಾಡಿದಾಗ ಅವ್ರಿಗೆ ಯಾಕೆ ಮಾಡಿದ್ರು ಅಂತಂದರೆ, ಅವರು ತಿಂಗಳಿಗೆ ಒಂದ್ಸಾರಿ 3 ದಿವಸ ರಜಾ ಇರಬೇಕು, ವೈಟ್ ಡಿಸ್ಚಾರ್ಜ್ಗಳಾಗ್ತಾ ಇರುತ್ತೆ, ಗರ್ಭಕೋಶದ ಕೆಲವು ಪ್ರಾಬ್ಲಮ್ ಇರುತ್ತೆ, ಆದ್ದರಿಂದ ಅವರಿಗೆ ಈ ಮಕ್ಕಳಿಗೆ ನೋಡ್ಕೋಬೇಕಾಗತ್ತೆ. ಇವೆಲ್ಲ ಇರೋದರಿಂದ ಅವರಿಗೆ ಅವೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವರಿಗೆ ವೇದದಲ್ಲಿ ಅಧಿಕಾರ ಇಲ್ಲ ಅಂತ ಹೇಳಿದ್ರು ಅಷ್ಟೇ ಹೊರತು ಮತ್ತಿನ್ನೇನಿಲ್ಲ. ಹಾಗಾದರೆ ಅವರು ಮೋಕ್ಷ ಆಗಲ್ವ ಅಂದರೆ ಆಗುತ್ತೆ, ಯಾರಿಗೆ ಬೇಕಾದರೂ ಆಗುತ್ತೆ, ಅದರಲ್ಲೇನು ಹೆಚ್ಚು ಕಡಿಮೆ ಇಲ್ಲ. ಯಾಕೆ? ಪರಮಾತ್ಮನು ಎಲ್ಲರಿಗೂ ಆತ್ಮನಾಗಿರೋದ್ರಿಂದ ಮೋಕ್ಷ ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಯಾರಿಗೂ ಹೇಳೋದಕ್ಕೆ ಬರೋದಿಲ್ಲ. ಎಲ್ಲರ ಹಕ್ಕು ಅಂತಾರೆ. ಇನ್ನು ವೈಶ್ಯ, ಶೂದ್ರರು. ವೈಶ್ಯರು ವ್ಯಾಪಾರ ಮಾಡಬೇಕು, ಅಲ್ಲಿ ಇಷ್ಟು ಲಾಭ ಇಟ್ಕೊಂಡು ಮಾಡಬೇಕು, ತೂಕ ಮಾಡಬೇಕು, ಅಲ್ಲಿ ಹೆಚ್ಚು ಕಡಿಮೆ ಮಾಡಿ ಮೋಸ ಮಾಡೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇವರು ಮೂವರ್ಗು ಈ ರೀತಿ ಹೇಳ್ತಾರೆ, ಅಷ್ಟೇ ಅರ್ಥ ಮಾಡ್ಕೋಬೇಕೆ ಹೊರತು ಕೀಳರ್ಥದಿಂದಲ್ಲ. ಮತ್ತು ಇವರೆಲ್ಲ ಪಾಪಿ ಯೋನಿಗಳಲ್ಲಿ ಹುಟ್ಟಿರೋರು ಅಂತ ಹಂಗೇನು ತಗೋಬೇಕಾಗಿಲ್ಲ. ಅವರಿಗೆ ತಮ್ಮ ಕೆಲಸದಲ್ಲಿ ಜ್ಞಾನಾರ್ಜನೆಗೆ ಬಿಡುವು ಸಿಗೋದು ಕಷ್ಟ. ಇದೊಂದು ರಾಮಾಯಣ. ಈ 3 ಜನಕ್ಕೆ ಬಿಡುವು ಸಿಗೋದೇ ಕಷ್ಟ. ಆಗಿನ ಕಾಲದಲ್ಲಿ ಒಂದು ಹೆಣ್ಣಿಗೆ ಮದುವೆ ಆದರೆ 10 ಮಕ್ಕಳು 15 ಮಕ್ಕಳು ಆಗ್ತಾ ಇತ್ತು. ಒಂದಾದ್ಮೇಲೆ ಒಂದು ಆ ಮಗುನ ನೋಡ್ಕೊಳ್ಳೋಷ್ಟಕ್ಕೆ ಬೆಳೆಸೋದಕ್ಕೆ 9 ತಿಂಗಳು, ಅದಾದಮೇಲೆ ಡೆಲಿವರಿ ಆದರೆ ಅವ್ರನ್ನ ಕಾಪಾಡೋದು, ಇದರಲ್ಲೇ ಅವ್ರ ಆಯಸ್ಸು ಆಗೋಗ್ಬಿಡ್ತಾ ಇತ್ತು. ಮತ್ತು ಎಷ್ಟೊಂದು ಜನ ಸತ್ತೇ ಹೋಗ್ಬಿಡ್ತಾ ಇದ್ರು. ಹೀಗೆಲ್ಲ ಇರ್ತಾ ಇತ್ತು. ಒಟ್ಟಿನಲ್ಲಿ ಇವುಗಳಿಂದ ಇಷ್ಟ ಅರ್ಥ ನಾವು ತಗೋಬೇಕಷ್ಟೇ. ಮತ್ತು ಈಗಲೂ ಕೂಡ ಸ್ತ್ರೀಯರಲ್ಲಿ ಋಷಿಗಳಿದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಆಯಿತು. ಇನ್ನು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಭಗವಂತನು ಧರ್ಮವನ್ನು ಸೃಷ್ಟಿ ಮಾಡಿ ಹೇಳಿದ್ದು, ಬ್ರಾಹ್ಮಣರನ್ನು ಸೃಷ್ಟಿಸಿದರು ಧರ್ಮವನ್ನು ಕಾಪಾಡೋದಕ್ಕೋಸ್ಕರ ಕ್ಷತ್ರಿಯರನ್ನು, ಮತ್ತು ಈ ವ್ಯವಸಾಯ ವ್ಯಾಪಾರ ಇವುಗಳನ್ನ ಶೇಖರಣೆ ಮಾಡಿ ಮಾರೋದಕ್ಕೋಸ್ಕರ ವೈಶ್ಯರನ್ನು, ಮತ್ತು ಇವರ ಅದನ್ನು ಜಮೀನಲ್ಲಿ ಬೆಳೆದು ಮಾಡಿ ಮತ್ತು ಇವರು ಸೇವೆಗಳು ಮಾಡೋದಕ್ಕೆ ಬೇಕಲ್ವ, ಅವರಿಗೆ ಶೂದ್ರರು ಅಂತ ಮಾಡಿದ್ರೆ ಹೊರತು ಇಲ್ಲಿ ಎಲ್ಲ ವರ್ಣಗಳಿಗೂ ಧರ್ಮವೇ ಜೀವಾಳ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ.
ಶೂದ್ರರು ಹೆಂಗಸರು ಇವ್ರಿಗೇನು ಧರ್ಮದ ಅಧಿಕಾರ, ಧರ್ಮ ಏನು ಮಾಡಬೇಕಾಗಿಲ್ಲ, ತಪ್ಪು, ಹಂಗೇನಿಲ್ಲ. ಇವರಿಗೆ ವೇದದ ಅಧಿಕಾರ ಇಲ್ಲವೇ ಹೊರ್ತು ಯಾವುದೇ ದೇಶದವರು, ಯಾವುದೇ ಕಾಲದವರು, ಹೆಂಗಸರಾಗಲಿ ಗಂಡಸರಾಗಲಿ, ಮಕ್ಕಳಾಗಲಿ ದೊಡ್ಡವರಾಗಲಿ ಹಿರಿಯರಾಗಲಿ, ಜಾತಿ ಕುಲ ಗೋತ್ರ ದೇಶ ಕಾಲ ಬಿಟ್ಟು ಪ್ರತಿಯೊಬ್ಬರು ಪಾಲನೆ ಮಾಡುವಂಥ ವಿಚಾರಗಳು ಯಾವುದಪ್ಪ ಸಾಧನೆ ಅಂತಂದರೆ ಸತ್ಯ. ಹಿಂಸೆ ಮಾಡದೇ ಇರೋದು, ಕಳ್ತನ ಮಾಡದೇ ಇರೋದು, ಬ್ರಹ್ಮಚರ್ಯ ಪಾಲನೆ ಮಾಡೋದು, ಶೌಚವಾಗಿರೋದು, ಮೂರೊತ್ತು ದೇವರ ಚಿಂತನೆ ಮಾಡೋದು, ಇವುಗಳು ಯಾರಪ್ಪ ಮಾಡೋಕ್ಕಾಗೋದಿಲ್ಲ? ಇದಕ್ಕೆ ಯಾರಿಗಾದ್ರೂ ಅಧಿಕಾರ ಬೇಕೇನೋ? ಎಂಥದ್ದು ಬೇಕಾಗಿಲ್ಲ. ಅದಕ್ಕೋಸ್ಕರನೇ ಈ 10 ನಿಯಮಗಳು, ಯಮ ನಿಯಮಗಳು ಅಂತ ಏನು ಹೇಳ್ತೀವೋ ಅವುಗಳನ್ನ ಯಾವ ಕಾಲದಲ್ಲಿ ಬೇಕಾದರೂ ಮಾಡ್ಬೋದು, ಯಾವ ದೇಶದವರು ಬೇಕಾದರೂ ಮಾಡ್ಬೋದು. ಇದಕ್ಕೆ ಇಂಥ ಇವರೇ ಮಾಡಬೇಕು ಏನಿಲ್ಲ. ಪ್ರತಿಯೊಬ್ಬರು ಇವುಗಳು ಮಾಡಿದ್ರೇ ನಾವು ದೇವ್ರ ಹತ್ರ ಹೋಗೋದಕ್ಕಾಗೋದು. ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಂಗೆ. ಹೇಗೆ ವೆಹಿಕಲ್ನಲ್ಲಿ ಹೋಗ್ಬೇಕಾದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತೀವೋ ಹಾಗೆ. ಹೀಗಿದ್ದರೂ ಈ ಸ್ತ್ರೀಯರನ್ನು, ವೈಶ್ಯರನ್ನು, ಶೂದ್ರರನ್ನು, ಪಾಪಿ ಏನುಗಳು ಅಂತ ಅನ್ನೋದಿರೋದಕ್ಕೆ ಸ್ತ್ರೀಯರು ಇಡೀ ಭೂಲೋಕಕ್ಕೆ ತಾಯಿಯರಾಗಿ ಧರ್ಮದೇವಿಯಾಗಿ ಪೂಜತೆಯನ್ನು ಸಂಪಾದಿಸಿಕೊಳ್ಳುವುದಾದರೂ ಅವರಿಗೆ ಪಾಪವನ್ನು ಮಾಡೋದಕ್ಕೆ ಎಷ್ಟೊಂದು ಅವಕಾಶವಿದೆ ಸ್ತ್ರೀಯರಿಗೆ. ಇನ್ನು ವ್ಯಾಪಾರರಿಗೆ ಅವ್ರಿಗೂ ಇದೆ. ಲಾಭವನ್ನು ಬಿಡದೆ, ಧರ್ಮವನ್ನು ಬಿಡದೆ ಜನರಿಗೆ ಉಪಕಾರಗಳಾಗಿರುವ ವೈಶ್ಯರಾಗಬೇಕಾದ್ರೆ ಎಷ್ಟು ಕಷ್ಟ ಇದೆ. ಶೂದ್ರನಿಗೆ ವಿಷಯವಂತೂ ಹೇಳಲೇಬೇಕಾಗಿಲ್ಲ. ಒಟ್ಟಿನಲ್ಲಿ ಇವರು ಮೂವರಿಗೂ ಪಾಪ ಮಾಡೋದಕ್ಕೆ ಪಾಸಿಬಿಲಿಟೀಸ್ ತುಂಬಾ ಇರುತ್ತೆ. ಅದರಿಂದ ಇವರು ಪಾಪ ಮಾಡ್ತಾರೆ ಅಂತ, ಪಾಪಕ್ಕೆ ಯೋನಿಗಳಿಗೆ ಬೇಗ ಸಿಕ್ಕಾಕೊಂಡ್ಬಿಡ್ತಾರೆ ಅಂತ ಅರ್ಥ ಹೇಳ್ತಾ ಇರೋದು. ನೋಡಿ, ಗಾಂಧೀಜಿಯವರು ಅಷ್ಟೆಲ್ಲ ಲಾ ಮಾಡ್ಕೊಂಡ್ಬಂದು, ಆಫ್ರಿಕಾಗೆ ಹೋಗಿ ಅಷ್ಟೆಲ್ಲ ಡಿಗ್ರಿ ಮಾಡ್ಕೊಂಡ್ಬಂದು ಒಬ್ಬ ಕಕ್ಷಿಗಾರರ ಸುಳ್ಳು ಹೇಳಿ ಅವ್ರನ್ನ, ಪಾಪ ಗಾಂಧೀಜಿ ಗೊತ್ತಿಲ್ಲ ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಇವಾಗ ಕಕ್ಷಿಗಾರ ಏನು ಹೇಳಿದ್ರೆ ಅದನ್ನೇ ಕೇಳಬೇಕು. ಲಾಯರ್ರು ಕೇಳಿದ್ರು, ಗೆಲ್ಸಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯಿತು ಅವ್ರ ಕಕ್ಷಿಗಾರ ಸುಳ್ಳು ಹೇಳಿದ್ದಾನೆ, ಇಲ್ಲಿ ಅವನಿಗೆ ನ್ಯಾಯ ಕೊಡೋ ಬದಲು ಅನ್ಯಾಯ ಮಾಡಿಸ್ಬಿಟ್ಟೆ ನಾನು ಅಂತ ಹೇಳಿ ಒಂದು ಸಾರಿ ಗೊತ್ತಾದಾಗಲಿಂದ ಅವರು ವೃತ್ತಿನ ಬಿಟ್ಬಿಟ್ರು. ಹೆಂಗಿದೆ ನೋಡಿ. ಅದರಿಂದ ಎಷ್ಟು ಕಷ್ಟ ಇರುತ್ತೆ ಅಂತ ನಾವು ಮಾಡೋ ವ್ಯಾಪಾರಗಳಲ್ಲಿ, ಇದರಲ್ಲಿ ಈ ಒಂದು ಪ್ರಾಬ್ಲಮ್ ಬರುತ್ತೆ. ನನಗೂ ಕೂಡ ಈ ಶಾಸ್ತ್ರ ಕೇಳಿದ ತಕ್ಷಣ ಒಂದು ಸಾರಿ ಈ ದಿನಗಟ್ಟಲೆ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಎಷ್ಟು ಮಾಡಿದ್ದು. ಹಿಂಸೆ ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ನಿನಗೆ ದೇವರು ಬೇಕು ಅಂದರೆ ಅಹಿಂಸೆ ಪಾಲನೆ ಮಾಡಬೇಕು ಅಂತ. ನಾವು ಡಾಕ್ಟರ್ಗಳು ಒಂದು ಇಂಜೆಕ್ಷನ್ ಕೊಟ್ಟರೆ ಲಕ್ಷಗಟ್ಟಲೆ ಬ್ಯಾಕ್ಟೀರಿಯಾ ಸತ್ತೋಗುತ್ತಲ್ಲ, ಲಕ್ಷಗಟ್ಟಲೆ ಒಂದು ಇಂಜೆಕ್ಷನ್ಗೆ. ಅಂಥದ್ದು 5 ದಿವಸ ಕೊಡಬೇಕು ಒಬ್ಬನ ಕೋರ್ಸ್ ಕೊಟ್ಟರೆ. ಮತ್ತು ಇದೆಷ್ಟು ಪಾಪ ಆಯ್ತಲ್ವಾ ಅಂತ ನಾವು ಪ್ರಶ್ನೆ ಬಂದೆಲ್ಲ ಕೇಳಿ ಕೊನೆಗೆ ಎಲ್ಲಿಗೆ ಬಂದು ಉಳ್ಕೊಂಡ್ವಿ ಅಂತಂತಂದರೆ, ಸರಿ ಹಾಗಾದರೆ ಇವಾಗ ನಾನು ಇದು ಪಾಪ ಮಾಡಿದೆ, ಪಾಪ ಮಾಡಿದ್ದು ಒಂದು ಕಡೆ ಇಟ್ಕೊಳ್ಳಿ. ಈಗ ನಾನೇನಾದರೂ ಒಬ್ಬನ ಜೀವ ಉಳಿಸ್ದೆ ಅಂತ ಇಟ್ಕೊಳ್ಳಿ, ಸತ್ತೋಗ್ತಾ ಇರೋವನ್ನ. ಅಲ್ಲಿ ಬ್ಯಾಕ್ಟೀರಿಯಾಸ್ ಕೊಂದೆ. ಬ್ಯಾಕ್ಟೀರಿಯಾಸ್ ಏನು, ಅವಕ್ಕೆ ಮೋಕ್ಷ ಮಾಡ್ಕೊಳ್ಳೋದು ಬರಲ್ಲ. ಅಟ್ಲೀಸ್ಟ್ ಮನುಷ್ಯನಿಗೆ ಪ್ರಾಣ ಕೊಟ್ಟರೆ ಅವನು ಇವತ್ತಿಲ್ಲ ನಾಳೆ ಧರ್ಮ ಮಾರ್ಗದಲ್ಲಿ ನಡೆದು ಮೋಕ್ಷವನ್ನು ಮಾಡ್ಕೋಬಹುದು. ಅಂದರೆ ಈ ಅಹಿಂಸೆ ಅನ್ನೋದು ಎಷ್ಟು ಕಷ್ಟ ಇದೆ ಅಂತಂದ್ಬಿಟ್ಟು ಹೊಳೆನರಸೀಪುರ ಸ್ವಾಮಿಗಳ ಪುಸ್ತಕ ನಾವು ಓದಿದ್ವಲ್ಲ ಅವತ್ತು, ಅದು ನೋಡಿದಾಗ ಗೊತ್ತಾಗುತ್ತೆ ಯಾರು ಹಿಂಸೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. 100% ಅಹಿಂಸೆ ಪಾಲನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಉಸಿರಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ, ಅಡುಗೆ ಮಾಡಿಕೊಂಡ್ರೆ ಎಷ್ಟೊಂದು ಬ್ಯಾಕ್ಟೀರಿಯಾಗಳು ಸತ್ತೋಗುತ್ತೆ, ಮೊಸರು ಮಾಡಿಕೊಂಡ್ರೆ ಸತ್ತೋಗುತ್ತೆ, ಇಷ್ಟೆಲ್ಲ ಡೀಟೇಲ್ ಆಗಿ ಬಂದ್ಬಿಡುತ್ತೆ. ಅದಕ್ಕೆ ಈ ಧರ್ಮ ಸಂಕಟಗಳು ಅಂತಿರುತ್ತಲ್ಲ ತುಂಬ ಸೂಕ್ಷ್ಮವಾಗಿರುತ್ತೆ. ಅದಕ್ಕೆ ರಾಮನ ಕಷ್ಟ ಆಗಿದ್ದು. ಅದಕ್ಕೋಸ್ಕರನೇ ಎಷ್ಟು ಕಷ್ಟ ಇರುತ್ತೆ ಅಂತಂದ್ಬಿಟ್ಟು ಒಟ್ಟಿನಲ್ಲಿ ನಾವೇನು ಮಾಡಬೇಕು ಅಂತಂದರೆ ತುಂಬ ಸೂಕ್ಷ್ಮಕ್ಕೆ ಹೋಗ್ಬಿಟ್ರು ಕಷ್ಟ. ಒಟ್ಟಿನಲ್ಲಿ 3 ಹೊತ್ತು ದೇವರನ್ನ ನೆನ್ಕೊಂತ ಈ ವಿಚಾರಗಳನ್ನ ಕೇಳ್ಕೊಂತ ಆದಷ್ಟು ನಮ್ಮ ಕಡೆಯಿಂದ ಯಾರಿಗೂ ಹಿಂಸೆ ಮತ್ತು ತಪ್ಪುಗಳು ಆಗದೆ ಇರೋಂಗೆ ನೋಡಿಕೊಂಡ್ರೆ ನಮಗೆ ದೇವರ ಹತ್ರ ಆಗ್ತಾನೆ. ಅದಕ್ಕೋಸ್ಕರ ಇಲ್ಲಿ ನಮ್ಮಲ್ಲಿ ಶೂದ್ರ ಅನ್ನೋ ಶಬ್ದವನ್ನ ಅಪಮಾನದ ಗುರುತು ಅಂತ ಭಾವಿಸ್ಬಿಡ್ತೀವಿ. ತಪ್ಪದು. ಅದಕ್ಕೆ ಕಾರಣ ಏನೂ ಇಲ್ಲ. ಮತ್ತೆ ಶೂದ್ರ ಅಂತಂದ್ರೆ ಪರಿಚರ್ಯೆ ಅಂತ. ಪರಿಚರ್ಯೆ ಅಂದ್ರೆ ಏನು? ಸುತ್ತ ಕೆಲಸ. ಈ ಮಿಕ್ಕದವ್ರಿಗೂ 3 ಜನಕ್ಕೂ ಸೇವೆ ಮಾಡಿದ್ರೆ ಅದು ಪರಿಚರ್ಯೆ ಅಂತ ಹೇಳ್ತೀವಿ. ಇಷ್ಟು ಬಿಟ್ಟರೆ ಮತ್ತೇನೇನಿಲ್ಲ. ಈ 3ರದ್ದು ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ಬ್ರಾಹ್ಮಣನ ಕೆಲಸ ಏನು? 3 ಹೊತ್ತು ಅವನು
ಹಣ ತಗೋಬಾರ್ದು, ಯಾರ ಹತ್ರ ಕೊಟ್ಟಿದ್ದು ತಗೋಬೇಕಷ್ಟೇ. ಅವನು ವ್ಯಾಪಾರ ಮಾಡುವಂಗಿಲ್ಲ, ವೇದಾಧ್ಯಯನ ಮಾಡ್ತಾ ಇರಬೇಕು. ಆಮೇಲೆ ಪೂಜೆ ಪುನಸ್ಕಾರಗಳು ಬಂದವ್ರಿಗೆ ಹೇಳ್ಕೊಡ್ಬೇಕು, ಯಾರಿಗ ಯೋಗ್ಯತೆ ಇರುತ್ತೆ ಅವ್ರಿಗೆ. ಬ್ರಾಹ್ಮಣರು, ಕ್ಷತ್ರಿಯ, ವೈಶ್ಯರಿಗೆ ಇವ್ರು ಹೇಳ್ಕೊಡ್ತಾ ಇರಬೇಕು. ನಮ್ಮ ಮನೆ ಹತ್ರ ಒಬ್ಬರು ಬ್ರಾಹ್ಮಣರು ಇದ್ದರು, ಆಯ್ತಾಳ್ ಸ್ವಾಮಿಗಳು ಅಂತ. ಅವ್ರ ಕತೆ ಹೇಳಿದ್ದೆ ನಾನು, ಪ್ರಾಣ ಬಿಡುವಾಗ ಹೇಗೆ ಬಿಟ್ಟರು, ಏನು ಕತೆ ಅಂತ. ಅವರು ವೇದ, ವೇದಾಂಗ, ವೇದಾಂತ ಪಾಠಶಾಲೆ ಅಂತ ಬೋರ್ಡ್ ಹಾಕ್ಕೊಂಡಿದ್ರು. ಅವರು ಪೂಜಾರರು. ಆದರೆ ವೇದವನ್ನು ಹೇಳ್ಕೊಡ್ತಾ ಇದ್ರು, ವೇದ ಅಂಗಗಳು 6 ಹೇಳ್ಕೊಡ್ತಾ ಇದ್ರು, ವೇದಾಂತ ಉಪನಿಷತ್ನ ಹೇಳ್ಕೊಡ್ತಾ ಇದ್ರು. ಸೊ ನಾವು ಅವ್ರ ಹತ್ರ ಬ್ರಹ್ಮಸೂತ್ರನ ಪೂರ್ತಿ ಒಂದ್ಸಾರಿ ಮಾಡಿಸ್ಕೊಂಡಿದ್ವಿ. ಅದರ ಜೊತೆಗೆ ನಮಗೆ ಬೇರೆ ಕಡೆನೂ ಬ್ರಹ್ಮಸೂತ್ರದ ವಿಚಾರಗಳೆಲ್ಲ ಸಿಕ್ತು. ಹೀಗೆ ಅವರು 3 ಅಧ್ಯಯನ ಮಾಡ್ತಾ ಇರಬೇಕು, ಬಂದವರು ಹೇಳ್ಕೊಡ್ತಾ ಇರಬೇಕು, ಮೋಕ್ಷದ ದಾರಿನಲ್ಲೇ ಹೋಗಬೇಕು. ಇದು ಅವ್ರ ನಿಜವಾದ ಗುರಿ. ಪ್ರತಿಯೊಬ್ಬರು ಹಂಗೆ ಹೋಗ್ಬೇಕಾಗಿರೋದು. ಪ್ರತಿಯೊಬ್ಬರೂ ಮನೆಯಲ್ಲಿ ಭಗವದ್ಗೀತೆ, ವೇದಗಳು ಅಥವಾ ಪುರಾಣಗಳು ಓದ್ತಾ ಇರಬೇಕು, ಅಧ್ಯಯನ ಮಾಡ್ತಾ ಇರಬೇಕು, ಹೇಳ್ತಾ ಇರಬೇಕು, ಕೇಳ್ತಾ ಇರಬೇಕು, ಆ ದಾರಿನಲ್ಲಿ ನಡೀತಾ ಇರಬೇಕು. ಧರ್ಮವನ್ನು ಬಿಡೋಂಗಿಲ್ಲ. ಹೆಂಗಿದೆ ಇನ್ನು ಕ್ಷತ್ರಿಯ, ಅವುಗಳನ್ನ ಕಾಪಾಡೋದಕ್ಕೋಸ್ಕರ ಈಗ ನೀವು ಭಗವದ್ಗೀತೆ, ರಾಮಾಯಣ ತಗೊಳ್ಳಿ, ಇವೆಲ್ಲ ಏನು ಮಾಡ್ತಾ ಇದ್ರು, ಕ್ಷತ್ರಿಯರಾಗಿದ್ದೆ. ಬುದ್ಧ ರಿಯಲೈಸ್ ಆದಮೇಲೆ ಹೇಳ್ತಾನೆ, ಎಷ್ಟೊಂದು ಜನ ಇವರು ಕ್ಷತ್ರಿಯರು, ನಾವು ನಿನ್ನ ಜೊತೆಯಲ್ಲಿ ಬಂದ್ಬಿಡ್ತೀವಿ ಅಂತ ಹೇಳ್ತಾನೆ. ಬುದ್ಧನು ಗೊತ್ತಾಗ್ತಾ ಇರುತ್ತೆ ಇವರಿಗಿನ್ನೂ ಆ ಕ್ವಾಲಿಫಿಕೇಶನ್ ಬಂದಿಲ್ಲ ಅಂತ. ಬೇಡ ಬೇಡ, ನೀವು ಅಲ್ಲೇ ಇದ್ಕೊಂಡು ಕರ್ಮಯೋಗ ರೂಪದಲ್ಲಿ ಮಾಡಿ. ಅವ್ನು ಕರ್ಮಯೋಗ ಅಂತ ಏನು ಹೇಳಲ್ಲ, ನೀವು ಧರ್ಮದಿಂದ ನಡ್ಕೊಳ್ಳಿ, ಯಾರಿಗೂ ಮೋಸ ವಂಚನೆ ಕಪಟ ಆಗಬಾರ್ದು, ಧರ್ಮವನ್ನು ಬಿಡಬಾರ್ದು ಅಂತ ಹೇಳಿ, ಅದಕ್ಕೆ ಹೇಳೋದು ಧರ್ಮ ಅಂತ ಅವರಲ್ಲಿ ಅಲ್ವಾ. ಹಾಗೆ ಆ ಧರ್ಮವನ್ನು ಬಿಡಬೇಡಿ ಅಂತ ಹೇಳಿದ್ದೆ, ನೀವು ಅದರಿಂದನೇ ಮೋಕ್ಷವನ್ನು ಪಡ್ಕೋಬಹುದು ಅಂತ ಹೇಳಿ ಅವರಿಗೆಲ್ಲ ಪ್ರೋತ್ಸಾಹ ಕೊಟ್ಟು ನೀವು ಧರ್ಮವನ್ನು ಕಾಪಾಡಿ ಅಂತಲೇ ಹೇಳ್ತಾ ಇದ್ದಲ್ಲಿ ಅವರು. ಇನ್ನು ವೈಶ್ಯರು ವ್ಯಾಪಾರ ಮಾಡೋದು, ಇನ್ನು ಶೂದ್ರರು ಇದು ಮಾಡೋದು. ಒಟ್ಟಿನಲ್ಲಿ ಎಲ್ರಿಗೂ ಧರ್ಮದ ಆಧಾರ ಇದ್ದೇ ಇರುತ್ತೆ. ಅದಕ್ಕೆ ನೀವು ಯಾವುದೇ ತಗೊಳ್ಳಿ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಬೇಸ್ಮೆಂಟು, ಫೌಂಡೇಶನ್. ಧರ್ಮ ಇಲ್ದಿದ್ರೆ ಯಾವುದಕ್ಕೂ ಬೆಲೆ ಇಲ್ಲ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ದಯೆ ಇಲ್ಲದ ಧರ್ಮ ಯಾವುದಯ್ಯ. ನೀವು ಧರ್ಮ ಅಂತಂದರೆ ಯಮನಿಯಮಗಳಿಗೆ ಜ್ಞಾಪಕ ಮಾಡ್ಕೊಂಬಿಡಿ, ಎಲ್ಲ ಸೇರ್ಕೊಂಡ್ಬಿಡ್ತದೆ. ಧರ್ಮ ಅಂತಂದರೆ ಒಂದು ಮಾತ್ರ ಅಲ್ಲ, ಅದರಲ್ಲಿ ಬೇಕಾದಷ್ಟು ಅಂಶ ಇದೆ. ಹಾಗೆ ಧರ್ಮದ ವಿಚಾರ ನಾವು ಒಂದು ಕಡೆ ಪೂರ್ತಿ ಒಂದು ದಿನ ಪಾಠನೂ ಮಾಡ್ಕೊಂಡ್ವಿ. 9 ರಿಂದ 10 ಗಂಟೆ ಅವುಗಳು ರೆಕಾರ್ಡ್ ಆಗಿರುತ್ತೆ, ಯಾರು ಬೇಕಾದರೂ ಅದನ್ನು ಕೇಳ್ಬೋದು. ಈ ಸಾಮಗ್ರಿಗಳನ್ನು ಅದು ಆಯಿತು. ಎಲ್ಲಕ್ಕೂ ಬುಡದಲ್ಲಿ ಇಹ ಜೀವನಕ್ಕೆ ಆಧಾರನಾಗಿರೋನು ಯಾರು? ಶೂದ್ರ. ಶೂದ್ರನು ವಿರಾಟ ಪುರುಷನ ಪಾದವೆಂದು ಶ್ರುತಿಯಲ್ಲಿ ವರ್ಣಿಸಿದೆ. ಪಾದ ಕಡಿದು ಹೋದರೆ ಮನುಷ್ಯನ ನಿಂತ್ಕೊಳ್ಳೋಕ್ಕಾಗುತ್ತಾ, ನಡೆಯೋಕ್ಕಾಗುತ್ತಾ, ಎಲ್ಲಾದರೂ ಹೋಗೋಕ್ಕಾಗುತ್ತಾ? ಹಾಗೆ ಶೂದ್ರನು ಕೂಡ ಸ್ವಕರ್ಮಚ್ಯುತನಾದರೆ ಇಡೀ ಜನಾಂಗವೇ ತಟ್ಟಾಡುತ್ತಿರಬೇಕಾಗೋದು. ಅವನೇನಾದರೂ ಕೆಲಸ ಮಾಡೋದು ಬಿಟ್ಬಿಟ್ರೆ, ಇವಾಗಂತೂ ನಮ್ಗೆ ಚೆನ್ನಾಗಿ ಗೊತ್ತಾಯಿತು, ಕರೋನಾ ಬಂದಾಗ ಗೊತ್ತಾಯ್ತು ನಮ್ಮ ಕಷ್ಟ ಏನು ಅಂತ ಅನ್ನೋದು. ಇದು ಅಮೇರಿಕಾದಲ್ಲಿದ್ದವ್ರಿಗೆ ಏನು ಕಷ್ಟ ಅನ್ಸಲ್ಲ, ಅವ್ರವ್ರಿಗೆ ಕೆಲಸ ಮಾಡ್ಕೊತಾರೆ. ಇಲ್ಲಿ ಒಂದು ಸರಿ ಕೆಲಸದವ್ರು ಯಾರು ಬರಲಿಲ್ಲ ಅಂದರೆ ಶೂದ್ರರ ಇಂಪಾರ್ಟೆನ್ಸ್ ಏನು ಅನ್ನೋದು ಇವಾಗ ನಮ್ಮೆಲ್ರಿಗೂ ಅರ್ಥ ಆಗಿರಬೇಕು ಅಂತ ಅನ್ಸುತ್ತಲ್ವ. ಹಾಗೆ ಪ್ರತಿಯೊಬ್ಬರು ಇಂಪಾರ್ಟೆಂಟು. ಒಂದು ಆರ್ಗನೈಸೇಷನ್ ಆಗಲಿ, ಒಂದು ದೇವಸ್ಥಾನ ಆಗಲಿ, ಯಾವುದೇ ಆಗಲಿ, ಒಂದು ಮನೆ ಆಗಲಿ ಆಗಬೇಕಾದ್ರೆ ಪ್ರತಿಯೊಬ್ಬರದ್ದು ಅಲ್ಲಿ ಸಹಕಾರ ಬೇಕಾಗುತ್ತೆ. ಅಲ್ಲಿ ಡಾಕ್ಟರ್ ಬೇಕಾಗುತ್ತೆ, ಇಂಜಿನಿಯರ್ ಬೇಕಾಗುತ್ತೆ, ಯಾರ್ಯಾರು ಏನೇನು ಕೆಲಸ ಮಾಡ್ತಾರೋ ಅವ್ರ ಸಹಕಾರ ಎಲ್ಲನೂ ಬೇಕಾಗುತ್ತೆ. ಆದರೆ ಏನು ಹೇಳುತ್ತೆ ಅಂದರೆ, ಧರ್ಮವನ್ನು ಬಿಟ್ಬಿಟ್ರಪ್ಪ, ಧರ್ಮದಿಂದ ನಡ್ಕೊಳ್ಳಿ. ನ್ಯಾಯ, ಧರ್ಮ, ನೀತಿ, ಒಳ್ಳೆಯ ಗುಣಗಳು, ಕ್ಷಮಾ ಗುಣಗಳು, ಪ್ರೀತಿ, ಪ್ರೇಮ, ವಾತ್ಸಲ್ಯ, ಸಹನೆ, ತಾಳ್ಮೆ, ಇವುಗಳನ್ನ ನಡೆಸ್ಕೊಂಡು ಹೋಗ್ತಾ ಇರಿ, ದೇವರು ಸಿಗ್ತಾನೆ ಅಂತ ಹೇಳ್ತಾರಲ್ಲ. ಹಾಗೆ ನಾವು ಮನೆ ಮುಂದೆ ಬೃಂದಾವನ ಮಾಡೋದೆಲ್ಲ ಅನಾಚಾರ, ಹಂಗಿರಬಾರ್ದು. ನೀವು ಮನೆ ಮುಂದೆ ಬೃಂದಾವನ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಆಚಾರ ಚೆನ್ನಾಗಿರಬೇಕು. ನಮಗೇನಾಗುತ್ತೆ ಅಂದರೆ, ನಾವು ಆಚಾರನ ಬಿಟ್ಬಿಡ್ತೀವಿ, ನಮ್ಗೆ ಆಡಂಬರ ಜಾಸ್ತಿ. ಏನು ಬೃಂದಾವನಕ್ಕೆ ಏನೆಲ್ಲ ಕೈದಾಕ್ಸಿದ್ದು, ಮಾಡಿದ್ದು, ನೀರು ಹಾಕಿದ್ದು ಎಲ್ಲ ಮಾಡ್ತೀವಿ. ಆಚಾರ ಅದನ್ನು ಮಾತ್ರ ಕೇಳಬೇಡಿ, ಝೀರೋ. ನೀವು ರಿವರ್ಸ್ ಮಾಡಿಕೊಳ್ಳಿ, ಬೇಕಾದಷ್ಟು ಆಗೋಯ್ತು. ಎಷ್ಟೋ ಮನೆಗಳ ಮುಂದೆ ಬೃಂದಾವನನೇ ಇರಲ್ಲ. ಯಾರು ಸನ್ಯಾಸಿಗಳು ಬೃಂದಾವನ ಇಟ್ಕೊಂಡಿರ್ತಾರ? ಅವ್ರು ನಡ್ಕೊಳ್ಳೋಂಗೆ ಧರ್ಮವಾಗಿ ಯಾರು ನಡ್ಕೊಳ್ಳೋಕೆ ಬರುತ್ತೆ? ಒಟ್ಟಿನಲ್ಲಿ ಬಿಟ್ಬಿಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಯಾವುದು ಮುಖ್ಯವಾಗಿರುತ್ತೋ ಅದನ್ನು ಬಿಡಬಾರ್ದು, ಇದನ್ನೂ ಬಿಡಬಾರ್ದು.
ಯಾಕೆಂತಂದರೆ ಇದು ಸ್ಥೂಲವಾಗಿ ನಮಗೆ ತೋರಿಸ್ಕೊಡುತ್ತೆ. ಈ ಬೃಂದಾವನ ಬೇಕಾದಷ್ಟು ಅರ್ಥನೂ ಇದೆ, ಅದು ಆಯುರ್ವೇದಕ್ಕಾಗುತ್ತೆ, ಅದರ ವಾಸನೆ ಕುಡಿತಾ ಇದ್ದರೆ ಗಾಳಿ ಎಲ್ಲ ಒಳ್ಳೆಯದು, ಅದೆಲ್ಲ ಬೇರೆ ಬೇರೆ. ಆದರೆ ನಿಜವಾಗ್ಲೂ ನಮಗೆ ಬೇಕಾಗಿರೋದೇನು, ನಮ್ಮ ಆಚಾರ ವಿಚಾರಗಳು ಹೇಗಿದೆ, ನಾವು ಹೇಗೆ ನಡ್ಕೊತೀವಿ, ನನ್ನಲ್ಲಿ ಕಾಮಕ್ರೋಧಗಳು ಎಷ್ಟು ಕಡಿಮೆ ಆಗ್ತಾ ಇದೆ, ನನ್ನಲ್ಲಿ ಅಹಂಕಾರ ಎಷ್ಟು ಗಟ್ಟಿಯಾಗಿದೆ, ಅದನ್ನು ನೋಡ್ಕೊತಾ ಇರಬೇಕು. ಬೇರೆಯವ್ರ ಹತ್ರ ಹೋಗೋದು ಬೇಡಿ. ನಮ್ಮ ಅಹಂಕಾರ ಹೆಂಗಿರುತ್ತೆ ಅಂದರೆ, ನಮ್ಮ ನೆಂಟರನ್ನೇ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ, ನೆಂಟರನ್ನೇ ಮನೆಗೆ ಸೇರಿಸೋದಿಲ್ಲ, ಜಗಳಗಳಾಡ್ತಾ ಇರ್ತೀವಿ, ಕೋರ್ಟು ಕಚೇರಿಗೆ ಹೋಗ್ತಾ ಇರ್ತೀವಿ. ನಮ್ಮ ಅಹಂಕಾರ ಎಷ್ಟಿದೆ ಅಂತ ಆಯ್ತು. ಪಕ್ಕದ ಮನೆಯವ್ರದ್ದು ಬೇಡ, ಬೇರೆಯವ್ರ ಮನೆಯವ್ರದ್ದು ಬೇಡ, ದೂರದವ್ರು ಬೇಡ, ನಮ್ಮ ನೆಂಟರು ಜೊತೆಯಲ್ಲಿ ಹುಟ್ಟಿರೋರು, ಮಾಡಿರೋರು, ನಮ್ಮ ಮಕ್ಕಳು, ಇಂಥವ್ರದ್ದೆಲ್ಲ ಹಿಂಗೆ ಮಾಡ್ತಾ ಇರ್ತೀವಲ್ಲ, ಆಗ ನಮ್ಮ ಅಹಂಕಾರ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ನಮ್ಗೆ ಸುಖ ಸಿಗ್ತಾ ಇದೆಯಾ? ಏನಂತದೇ ಇರಲ್ಲ. ಅವ್ರು ನೆನೆಸ್ಕೊಂಡಾಗೆಲ್ಲ ಕೋಪ, ಅದರಿಂದ ಮತ್ತೆ ದ್ವೇಷ, ಅವ್ರು ನೆನೆಸ್ಕೊಂಡಾಗ ಮತ್ತೆ ಮನಸ್ಸು ಜಾಸ್ತಿ ಜೋರಾಗೋದು, ಅದೇ ಕಾನ್ಸಂಟ್ರೇಷನ್ ಮಾಡೋದು ದುಃಖಕ್ಕೆ ಕಾರಣ ಆಯಿತು. ಅದಕ್ಕೆ ಅವುಗಳನ್ನ ಬಿಡ್ತಾ ಬರಬೇಕು, ಕ್ಷಮಾ ಗುಣ ಇಟ್ಕೊತಾ ಬರಬೇಕು. ಈ ಸಾಮಗ್ರಿ ಅದಾಯ್ತಾ? ಇನ್ನು ಧರ್ಮದ ಆಶೆಯಲ್ಲಿ ಆದರೂ ಶೂದ್ರನು ಪಾಪಯೋನಿ ಎಂದು ಭಗವಂತನು ಹೇಳಿರುವುದರ ಅಭಿಪ್ರಾಯವೇನು ಅಂದರೆ, ಅವನಿಗೆ ಪಾರತ್ರಿಕ ಜ್ಞಾನದ ಸಂಪಾದನೆಗೆ ಅವಕಾಶ ಇರುವುದಿಲ್ಲ. ಪಾಪ ಅವನಿಗೆ ವೇದಗಳು ಅಂಥವೆಲ್ಲ ಓದೋದಕ್ಕೆ ಟೈಮೂ ಸಿಗೋದಿಲ್ಲ, ಅವು ಕಷ್ಟನೂ ಆಗುತ್ತೆ. ಅದಕ್ಕೋಸ್ಕರ ಅವನಿಗೆ ಸಿಗೋದೇ ಇಲ್ಲ. ಪಾಪ ಅವನು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ತಿರ್ತಾನೆ. ಅವನು ಹಾರ್ಡ್ ವರ್ಕರ್. ಮಲಗಿದ್ರೆ ಸಾಕು, ನಿದ್ದೆ ಬಂದಂಗೆ ಆಗ್ಬಿಡುತ್ತೆ ಅವನು. ಪಾಪ ಎಲ್ಲಿ ಯಾವುದನ್ನು ಕೇಳ್ತಾನೆ ಅವನು? ಇರಲಿ, ಅದಕ್ಕೆ ಪುರಾಣಗಳು ಅವು ಇವು ಇರುತ್ತೆ. ಹಾಗೂ ಹಿಂದಿನ ಕಾಲದಲ್ಲಿ ಈ ದಾಸರು ಇವರೆಲ್ಲ ಬೀದಿಗಳಲ್ಲಿ ಹಾಡ್ಕೊಂಡು ಹೋಗ್ತಾ ಇದ್ರು. ಈ ಪುರಂದರ ದಾಸರು, ಕನಕದಾಸರು, ಇಂಥವರೆಲ್ಲ ಈಗಲೂ ಕೂಡ ಒಂದೊಂದು ಸಾರಿ ನಮ್ಮ ಮನೆಗಳ ಮುಂದೆ ಕೈವಾರದ ತಾತಯ್ಯನ ಕಡೆಯಿಂದ ಕೆಲವರು ಆ ಹಾಡುಗಳನ್ನ ಕಲ್ತ್ಕೊಂಡು ಮನೆ ಮುಂದೆ ಹಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಯಾರೋ ಒಬ್ಬ ಅಮ್ಮ ಹೋಗ್ತಾ ಇದ್ಲು, ಕರೆದು ಪಾಪ ಹೇಳ್ಸಿದ್ರೆ ಎಷ್ಟು ಚೆನ್ನಾಗಿ ಹಾಡ್ತಾಳೆ ಅಂತ. ಎಲ್ಲ ಕೈವಾರದ ತಾತಯ್ಯ ಬರೆದಿರೋದು. ಯಾವ ಉಪನಿಷತ್ಗೆ ಏನು ಕಡಿಮೆ ಇಲ್ಲ, ಭಗವದ್ಗೀತೆಗೆ ಏನು ಕಡಿಮೆ ಇಲ್ಲ. ಮೊದಲು ಅಂಥವ್ರು ತುಂಬ ಇರ್ತಾ ಇತ್ತು, ಅಟ್ಲೀಸ್ಟ್ ನಮ್ಮ ಕಿವಿಗೆ ಬೀಳ್ತಾ ಇತ್ತು. ಈಗ ಸ್ಕೂಲ್ಗಳಲ್ಲಿ ನಾವು ಮಾರಲ್ ಸೈನ್ಸ್ನೇ ತೆಗ್ಸಾಕ್ಬಿಟ್ಟಿದ್ದೀವಲ್ಲ. ಯಾಕೆ? ನಮ್ಮ ಕಿವಿಗೆ ಬೀಳ್ಬಾರ್ದಪ್ಪ ಅವೆಲ್ಲ, ಧರ್ಮದ ವಿಚಾರ ಅವೆಲ್ಲ ಬೀಳ್ಬಾರ್ದು ಅಂತ ಹೇಳಿ ನಾವೇ ದೂರ ಮಾಡಿಕೊಂಡ್ರೆ ಏನಾಗುತ್ತೆ? ಹಂಗಾಗಬಾರ್ದು. ಎಲ್ರಿಗೂ ಸಿಗಬೇಕು. ತತ್ವ ಅಂದರೆ ಏನು ಈಗ ಗೊತ್ತಾಗದೇ ಇದ್ದರೆ ಏನು ಗೊತ್ತಾಗುತ್ತೆ ಹೇಳಿ? ನಮಗೆ ಬೃಂದಾವನ ನೀರು ಹಾಕೋದು ಗೊತ್ತೇ ಹೊರ್ತು ಅದರ ನಿಜವಾದ ಅರ್ಥ ಏನು? ನಾವು ನ್ಯಾಯ ಧರ್ಮ ನೀತಿಯಿಂದ ನಡ್ಕೋಬೇಕು, ಇದು ಇಂಪಾರ್ಟೆಂಟು. ಇಲ್ಲಿ ಭಗವದ್ಗೀತೆ ಇವೆಲ್ಲ ಇದು ತೋರಿಸ್ಕೊಡ್ತೇನೆ. ಅದರಿಂದ ಯಾರಿಗೆ ಪಾಪವನ್ನು ಮಾಡುವ ಅವಕಾಶ ಹೆಚ್ಚಾಗಿರುತ್ತೋ, ಪಾಪವು ಬಂದು ಗಂಟು ಬಿಡುವ ಸಂಭವ ಹೆಚ್ಚಾಗಿರುತ್ತೋ, ಅಂಥ ಪಾಪ ಯೋನಿಗಳಾದವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಹಾಗಾದರೆ ನಾವು 3 ಜನನು ಎಷ್ಟು ಎಚ್ಚರಿಕೆಯಿಂದ ಇರಬೇಕು? ಸ್ತ್ರೀಯರು, ವೈಶ್ಯರು, ಶೂದ್ರರು. ಹಾಗಾದರೆ ಬ್ರಾಹ್ಮಣರು, ಕ್ಷತ್ರಿಯರು ಪರವಾಗಿಲ್ಲ, ಅವ್ರ ಮಾರ್ಜಿನ್ ಅಂತ ಹಾಗೇನಿಲ್ಲ. ಹೇಳಬೇಕು ಅಂದರೆ ಇವಾಗ ಸ್ವಾಮಿಗಳೇ ಮುಂದಕ್ಕೆ ಹೇಳ್ತಾರೆ, ಈಗೆಲ್ಲ ಜಾತಿ ಹೋಯ್ತು, ಎಲ್ಲರೂ ಶೂದ್ರರೇ ಅಂತ ಕರೆದು ಬಿಡ್ತಾರೆ. ಯಾಕೆ? ಯಾರಿಗೆ ಇವಾಗ ಯಾರಪ್ಪ ವೇದಗಳನ್ನ ಓದ್ತಾರೆ, ಯಾರಪ್ಪ ಮನೆಯಲ್ಲಿ ಇದು ಮಾಡ್ತಾರೆ? ಎಲ್ಲಿಗೆ ಬಂದು ನಿಂತಿದೆ ಬ್ರಾಹ್ಮಣರು ಅಂತಂದರೆ, ನಾನು ಅಮೇರಿಕಾದಲ್ಲಿ ಒಬ್ಬ ಐನವ್ರನ್ನ ಕರೆಸಿದ್ರೆ ಅಲ್ಲಿ ಐನವ್ರುಗಳು ಏರೋಪ್ಲೈನಲ್ಲಿ ಓಡಾಡ್ತಾರೆ. ಅವರು ಒಂದು ಏರೋಪ್ಲೈನ್ ಇಟ್ಕೊಂಡಿದ್ದಾರಂತೆ ಒಬ್ಬರು ಐನವರು. ಅವ್ರ ಪೂಜೆಗೆ ಹೋಗ್ಬೇಕು ಅಂದರೆ ಏರೋಪ್ಲೈನ್ಗಳಲ್ಲೇ ಹೋಗ್ತಾರಂತೆ. ಅವ್ರೇನು ಊರಿಂದ ಊರಿಗೆ ಹೋಗ್ತಾರೇನೋ ಗೊತ್ತಿಲ್ಲ. ಇರಲಿ, ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ ಬ್ರಾಹ್ಮಣರ ಗತಿ ಎಲ್ಲಿಗೆ ಬಂದು ನಿಂತಿದೆ ಅಂತ. ಅವ್ರನ್ನ ಪಾಪ ಚೆನ್ನಾಗಿ ಮಾತಾಡ್ತಾ ಇದ್ರು. ತಿರುಪತಿ ದೇವಸ್ಥಾನದಲ್ಲಿ ಇದ್ದವರಂತೆ. ನನ್ನ ಮೊಮ್ಮಗಳಿಗೆ ನಾಮಕರಣ ಮಾಡಿಸೋದಕ್ಕೆ ಮತ್ತು ಪುಣ್ಯಾಜನ ಮಾಡಿಸೋದಕ್ಕೆ ಕರೆಸಿದ್ವಿ. ಅವ್ರು ಹೇಳ್ತಾರೆ, ಸ್ವಾಮಿ, ಬ್ರಾಹ್ಮಣರ ಮನೆಯಲ್ಲಿ ಹೆಣ್ಣು ತೊಗೊಂಡೋಗೋದಿಲ್ಲ ನಮ್ಮ ಮನೆಗಳಲ್ಲಿ. ಈಗ ನಾವು ಪೂಜೆ ಮಾಡ್ತೀವಿ, ಐನವ್ರುಗಳು ಅಂತಂದರೆ ಅವ್ರು ತೊಗೊಂಡೋಗೋದಿಲ್ಲ, ನಮ್ಮ ಮನೆಗೆ ಹೆಣ್ಣು ಕೊಡೋದೂ ಇಲ್ಲ, ಅಲ್ಲಿಗೆ ಬಂದು ನಿಂತಿದೆ ಸ್ವಾಮಿ ಅಂತಾರೆ. ಪಾಪ ಅವ್ರು ಏನು ಮಾಡ್ತಾರೆ? ಬ್ರಾಹ್ಮಣರ ಕತೆ ಹಿಂಗಾಗಿ ಕೂತಿದೆ. ದೇವರ ಕಡೆ ಹೋಗೋದು ಅಂದರೆ ತಪ್ಪಾಗ್ಬಿಟ್ಟಿದೆ. ಇವಾಗ ನಮಗೆ ಅವ್ರಿಗೆ ಶಿಕ್ಷೆ ಅನುಭವಿಸ್ಬೇಕು. ಇವಾಗ ನಮ್ಮದು ಇಂಥ ರಾಮಾಯಣಗಳು. ಹಿಂದೆ ಬ್ರಾಹ್ಮಣರು ಅಂದರೆ ಎಷ್ಟು ಗೌರವ ಇರ್ತಾ ಇತ್ತು. ಬ್ರಾಹ್ಮಣರೇ, ಇನ್ನು ಬೇರೆಯವ್ರು ಯಾರೂ ಬೇಡ. ಅಯ್ಯ, ಅವರು ಕೊಟ್ಟರೆ ಏನಿರುತ್ತೆ, ತಿನ್ನೋಕ್ಕಿರೋದಿಲ್ಲ, ಭಿಕ್ಷೆ ಎತ್ಕೊಂಡು ತಿನ್ನಬೇಕು ಅಂತ ಹೇಳಿ ಹೀಗೆಲ್ಲ ಆಗ್ಬಿಟ್ಟಿದೆ. ಅಂದರೆ ಏನು ಮಾಡೋಕ್ಕಾಗಲ್ಲ, ಕಾಲ ಹೀಗೆಲ್ಲ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಅದಕ್ಕೆ ಕಲಿಯುಗ ಅಂತ ಕರೆಯೋದು. ಅದಕ್ಕೋಸ್ಕರ ಹೀಗೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಅವರು ಯಾವ ಕರ್ಮವನ್ನೇ ಮಾಡ್ತಾ ಇರಲಿ,
ಮತ್ತು ಇದಕ್ಕೆ ಸುಲಭವಾಗಿರೋ ಮಾರ್ಗ ಯಾವುದು? ಹೀಗೆ ಈ 3 ಜನ ಎಲ್ಲರನ್ನೂ ಸೇರಿಸ್ಕೊಂಬಿಡಿ. ಸುಮ್ಮನೆ 3 ಜನ ಅಂತಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹೆಂಗಸರು ಇಷ್ಟು ಸೇರಿಸ್ಕೊಂಡ್ಬಿಟ್ರೆ ಸುಲಭವಾಗಿರೋದು ಏನಾದರೂ ಹೇಳಿ ಸರ್. ನಮಗೆಲ್ಲ ಪಾಪ ಮಾಡೋದಕ್ಕೆ ಜಾಸ್ತಿ ಅವಕಾಶ ಇದೆ. ಅವ್ರು ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಭಗವಂತ ಹೇಳೋದು, ಭಗವಂತನ ಆಶ್ರಯವನ್ನು ಬಿಡಬೇಡಿ, ಮುಗಿದೋಯ್ತು. ಎಷ್ಟು ಸುಲಭ ಇದೆ ನೋಡಿ. ಏನು ಮಾಡಬೇಕು? ಸುಮ್ಮನೆ ನಿಮ್ಮ ಬಾಯಿನಲ್ಲಿ ಬೆಳಗ್ಗೆ ಎದ್ದಾಗಲಿಂದ ರಾತ್ರಿವರೆಗೂ ಆ ರಾಮನ ಜಪ ನಡೀತಾ ಇರಲಿ, ಮುಗಿದೋಯ್ತು. ಇದಕ್ಕಿಂತ ಕಷ್ಟ ಇದೆಯಾ? ಆಗ ಅವರಿಗೆ ಯಾವ ಭಯವೂ ಇರೋದಿಲ್ಲ. ರಾಮಕೃಷ್ಣ ಪರಮಹಂಸರು ಹೇಳಿದ್ದು, ಸುಮ್ಮನೆ ನೀವು ಗಿರ್ರಂತ ತಿರುಗ್ತಾರೆ, ರಪ್ಪ ಅಂತ ಬೀಳ್ತೀರ, ಕಂಬ ಇಟ್ಕೊಂಡು ತಿರುಗಿ, ಮುಗಿದೋಯ್ತು. ಹಾಗೆ ಆಗ ಅವರಿಗೆ ಯಾವ ಭಯ ಇರೋದಿಲ್ಲ. ಇಲ್ಲೂ ಸುಖ, ಇಹದಲ್ಲಿ ಇಲ್ಲೂ ಸುಖ, ನಾವು ಸತ್ತು ಮೇಲಕ್ಕೆ ಹೋದ್ರೆ ಅಲ್ಲೂ ಸುಖ. ಅದಕ್ಕಿಂತ ಹೆಚ್ಚಾಗಿ ಮತ್ತೆ ಹುಟ್ಟು ಬಂದರೆ ಮನುಷ್ಯನಾಗಿ ಹುಟ್ಟು ಬರ್ತೀನಿ, ಇನ್ನೇನು ಬೇಕು? ಇಲ್ಲಿ ಇಹದಲ್ಲಿ ಪರದಲ್ಲಿ ಮಾತ್ರ ಹುಟ್ಟಿದ್ರೆ ಇಲ್ಲಿ. ಅದಕ್ಕೆ ಸಾತ್ವಿಕ ಗುಣದಲ್ಲಿರ್ಬೇಕು ನಾವು. ಯಾರು ಸಾತ್ವಿಕ ಗುಣದಲ್ಲಿರ್ತಾರೋ ಸತ್ತರೆ ಮನುಷ್ಯರ ಗ್ಯಾರಂಟಿ. ಆ ಗುಣಗಳು ಯಾವುದು ಅಂತ ನಾವು ಸ್ವಲ್ಪ ನೋಡ್ಕೋಬೇಕು. ಆ ಗುಣಗಳನ್ನ ಅಟ್ಲೀಸ್ಟ್ ನಾವು ಸಾಯೋ ಅಷ್ಟೊತ್ತಿಗೆ ನಾವು ಸಾತ್ವಿಕ ಗುಣಕ್ಕೆ ಹೋಗಬೇಕಾದ್ರೆ ಜಪ, ಪ್ರತಿಯೊಂದಕ್ಕೂ ಯಮನಿಯಮಗಳು ಮಾಡಬೇಕಾದ್ರೆ ಜಪ ಸ್ಟಾರ್ಟ್ ಮಾಡ್ಕೊಳ್ಳಿ. ಪ್ರತಿಯೊಂದಕ್ಕೂ ಇದರಷ್ಟು ಸುಲಭವಾಗಿರೋದು ಯಾವುದೂ ಇಲ್ಲ. ನೀವೇನು ಮಾಡಬೇಕಾಗಿಲ್ಲ. ಬ್ಲೈಂಡ್ ಆಗಾಗಲಿ, ಮೆಕ್ಯಾನಿಕಲ್ ಆಗಾಗಲಿ, ಆಟೋಮೆಟಿಕ್ ಆಗಾಗಲಿ, ನಿಮಗೆ ಅದರಲ್ಲಿ ಭಕ್ತಿ ಇರಲಿ, ಶ್ರದ್ಧೆ ಇರಲಿ, ಬಿಡಲಿ. ಸುಮ್ಮನೆ ದೇವ್ರ ನಾಮ ಹೇಳ್ಕೊಳ್ಳೋದಕ್ಕೆ ಏನು ಕಷ್ಟ ಇದೆ? ಹೇಳ್ಕೊತಾ ಬರ್ಬೇಕಷ್ಟೇ. ಈ ಮಕ್ಕಳು ಮಗ್ಗಿಗೆ ಹೇಳ್ಕೊತಾರಲ್ಲ, 4 1 4 4 2 8 4 3 12. ಹಂಗೆ ನಾವು ರಾಮ ರಾಮ ರಾಮ, ಕೂತ್ರೆ ನಿಂತರೆ ಎದ್ರೆ, ಏನು ಕಷ್ಟ ಇದೆ? ಏನಾದರೂ ಕಷ್ಟ ಇದೆಯಾ? ನೀವು ಕೆಲಸ ಮಾಡ್ಕೊತಾ ಇರಿ, ಮನಸ್ಸಿನಲ್ಲಿ ಅದು ನಡೀತಾ ಇರಿ. ನೀವು ಅಕಸ್ಮಾತ್ ರಾಮನ್ ಹೇಳಬೇಡಿ, ನೋಡಿ ಬೇಕಾದ ನಿಮ್ಮ ಮನಸ್ಸಿನಲ್ಲಿ ಎಂತೆಂಥ ಥಾಟ್ಸ್ ಬರ್ತಾ ಇರುತ್ತೆ ಅಂತ ನೋಡ್ಕೊಳ್ಳಿ, ಗೊತ್ತಾವಾಗ. ಕೆಟ್ಟದ್ದು, ಅವ್ರಿಗೇನು ಮೋಸ ಮಾಡಲಿ, ದುಡ್ಡು ನಾನು ಜಾಸ್ತಿ ಹೆಂಗೆ ಮಾಡ್ಕೊಳ್ಳಿ, ನಾನು ಆಸ್ತಿ ಹೆಂಗೆ ಜಾಸ್ತಿ ಮಾಡಲಿ, ಇವ್ರಿಗೇನು ಮಾಡಲಿ, ಅವ್ರಿಗೇನು ಮಾಡಲಿ, ಅವ್ರು ಹಂಗೆ ಅಂದ್ಬಿಟ್ರಲ್ಲ. ಈ ಗೊಬ್ಬಿರೋ ಬದಲು ಒಂದು ರಾಮನ ಹೆಸರು ಹೇಳ್ಕೊತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಈಗ ರಾಮಾಯಣ ಮಹಾಭಾರತ ನೋಡಿರೋದ್ರಿಂದ ಅವ್ರ ಚಿತ್ರಗಳನ್ನ ರೂಪಿಸ್ಕೊಳ್ಳಿ, ಅವ್ರು ಹೇಗೆ ನಡ್ಕೊಂಡ್ರು ಅನ್ನೋದನ್ನು ಮೆಲುಕು ಹಾಕ್ತಾ ಇರಿ. ಸಾಧನೆ ಅಲ್ವೇನೆ ಇದು? ತುಂಬ ಹೆಚ್ಚಿನ ಸಾಧನೆ ಮತ್ತು ತುಂಬ ಸುಲಭ ಕೂಡ. ಬ್ರಾಹ್ಮಣ ಕ್ಷತ್ರಿಗೆ ಪಾಪದ ಅವಕಾಶವಿಲ್ಲ ಎಂಬುದಕ್ಕೆ ಅಂದರೆ ಅವ್ರಿಗೆ ವೈಶ್ಯಶೂದ್ರರಂತೆ ನೇರಾಗಿ ಮಾಡೋ ಹೊಣೆಗಾರಿಕೆ ಇರೋದಿಲ್ಲ. ಯಾಕೆ? ಬ್ರಾಹ್ಮಣರೇನು ದುಡ್ಡು ಅವರು ಅದಕ್ಕೇನು ಇದಿಲ್ವಲ್ಲ. ಈಗೇನೆಲ್ಲ ದೇವಸ್ಥಾನಗಳಲ್ಲೂ ಪೂಜೆಗಳಿಗೆ ಇಷ್ಟಿಷ್ಟು ಅಂತೆಲ್ಲ ಫಿಕ್ಸ್ ಆಗಿಬಿಟ್ಟಿದೆ, ಎಲ್ಲನೂ ಹಾಕ್ಬಿಟ್ಟಿದೆ. ಇರಲಿ, ಏನಾದರೂ ಇತ್ಕೊಳ್ಳಿ. ಹಿಂದಿನ ಕಾಲದಲ್ಲಿ ಹಾಗೆ ಇರ್ತಾ ಇರಲಿಲ್ಲ. ಹಾಗೆ ಈಗ ಎಲ್ಲ ಥರ ಚೇಂಜ್ ಆಗಿದೆ. ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಕ್ಷತ್ರಿಯನು ಧರ್ಮಕ್ಕೆ ಏನಾದರೂ ಎಡರು ಬಂದಿರುವಾಗ